ನಮಸ್ಕಾರ ವೀಕ್ಷಕರೇ, ಫಾದರ್ ಮುಲ್ಲರ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರವರ್ಕಾಡಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಧುಮೇಹ ಮತ್ತು ಕಿಡ್ನಿ ಈ ವಿಚಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆಯಲಿಕ್ಕಿದ್ದೇವೆ. ಈ ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ನೆಫ್ರಾಲಜಿ ವಿಭಾಗದ ಪ್ರಾಧ್ಯಾಪಕರು ಹಾಗೆಯೇ ಸಲಹೆಗಾರರಾಗಿರುವಂತಹ ಡಾಕ್ಟರ್ ಅಮಿತ್ VLD ಡಿಸೋಜಾ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಮಧುಮೇಹ ಅನ್ನೋದು ಅನೇಕರಲ್ಲಿ ಕಂಡುಬರುವಂತಹ ಒಂದು ರೋಗ. ಇನ್ನು ಮಧುಮೇಹದಿಂದಾಗಿ ನಮ್ಮ ದೇಹದ ಅನೇಕ ಅಂಗಗಳಿಗೆ ಕೂಡ ತುಂಬಾನೇ ಪರಿಣಾಮ ಬೀರುತ್ತೆ ಅಂತಾನೂ ಹೇಳ್ತಾರೆ. ಹಾಗಿದ್ರೆ ಕಿಡ್ನಿಗೆ ಕೂಡ ಈ ಮಧುಮೇಹದಿಂದ ಅಪಾಯ ಇದೆಯಾ? ಈ ಅಪಾಯ ಆದ್ರೂ ಏನೆಲ್ಲ ಸಮಸ್ಯೆಗಳು ಕಂಡುಬರುತ್ತೆ, ಇದಕ್ಕೆ ಕಾರಣ, ಪರಿಣಾಮ ಎಲ್ಲವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಡಾಕ್ಟರ್, ಈಗ ಮೊದಲಾಗಿ ಈ ಮಧುಮೇಹ ಅಂದ್ರೆ ಏನು ಅಂತ? ಮಧುಮೇಹ ಅಂತ ಹೇಳಿದರೆ ಇದು ನಮ್ಮ ಶರೀರದಲ್ಲಿ ಇನ್ಸುಲಿನ್ ಅಂತೇಳಿ ಒಂದು ಹಾರ್ಮೋನ್ ಉತ್ಪನ್ನ ಆಗುತ್ತೆ. ಈ ಹಾರ್ಮೋನ್ ಇದು ಮುಖ್ಯ ಕೆಲಸ ಅಂತ ಹೇಳಿದರೆ ನಮ್ಮ ಶರೀರದಲ್ಲಿರುವ ಶುಗರ್ ಅದನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು. ಒಂದು ಹತೋಟಿ ಅಂತ ಹೇಳಿದರೆ ಒಂದು ಲೆವೆಲ್ ಸಮತೋಲನವಾಗಿ ಇಟ್ಕೊಳ್ಳೋದು. ಸೊ ಇದು ಇನ್ಸುಲಿನ್ ಎಂಬ ಹಾರ್ಮೋನ್ ಒಂದು ಪ್ಯಾಂಕ್ರಿಯಾಸ್ ಅಂತೇಳಿ ಗ್ರಂಥಿಯನ್ನು ಅದು ಉತ್ಪನ್ನ ಆಗೋದು. ಸೊ ಮಧುಮೇಹ ಆಗಲಿಕ್ಕೆ ಈ ಎರಡು ಕಾರಣ, ಈ ಇನ್ಸುಲಿನ್ ಎಂಬ ಹಾರ್ಮೋನ್ ಮತ್ತು ಈ ಶುಗರ್ ಅದು ಸಮತೋಲನ ಇಲ್ಲದಿದ್ದಾಗ ಮಧುಮೇಹ ಆಗುತ್ತೆ. ಸೊ ಇದರಲ್ಲಿ ಎರಡು ರೀತಿಯ ಮಧುಮೇಹವನ್ನು ಕಾಣ್ಬೋದು. ಇದನ್ನು ನಾವು ಟೈಪ್ 1 ಮತ್ತು ಟೈಪ್ 2 ಅಂತೇಳಿ ಹೇಳ್ತೇವೆ. ಟೈಪ್ 1 ಅಂತ ಹೇಳಿದರೆ ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದರೆ ಈ ಇನ್ಸುಲಿನ್ ಹಾರ್ಮೋನ್ ಇದರದ್ದು ಉತ್ಪನ್ನನೇ ಕಮ್ಮಿ ಆಗುತ್ತೆ. ಯೂಶ್ವಲಿ ಇದು ಹೆಚ್ಚಾಗಿ ಯಂಗ್ ಅಂದರೆ ಹೇಳಿದರೆ ಯೌವನರಲ್ಲಿ ಅಥವಾ ಮಕ್ಕಳಲ್ಲಿ ಯೂಶ್ವಲಿ ಕಂಡುಬರೋದು. ಸ್ಟಾರ್ಟ್ ಆಗೋದು ಯೂಶ್ವಲಿ ಮಕ್ಕಳಿರುವಾಗಲೇ, ತುಂಬ ಕಮ್ಮಿ ವಯಸ್ಸಿನಲ್ಲಿ, ಕಿರಿಯ ವಯಸ್ಸಿನಲ್ಲಿ ಸ್ಟಾರ್ಟ್ ಆಗೋದು. ಇನ್ನು ಟೈಪ್ 2 ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಇನ್ಸುಲಿನ್ ಇರುವ ಹಾರ್ಮೋನ್ ಅದು ಸಮತೋಲನ ಅಂದರೆ ಸರಿಯಾಗಿರುತ್ತೆ, ಆದರೆ ಅದರ ಲೆವೆಲೆಲ್ಲ ಸರಿಯಾಗಿರುತ್ತೆ. ಆದರೆ ಏನಾಗುತ್ತೆ ಅಂತೇಳಿ ಅದು ಸಂಪೂರ್ಣವಾಗಿ ಅದಕ್ಕೆ ಈ ಶುಗರನ್ನು ಕಮ್ಮಿ ಇಟ್ಕೊಳ್ಳಿಕ್ಕೆ ಅದರ ಪರಿಣಾಮವನ್ನು ಬೀರುವುದಿಲ್ಲ. ಸೊ ಇದನ್ನು ನಾವು ಟೈಪ್ 2 ಡಯಾಬಿಟೀಸ್ ಅಂತ ಹೇಳ್ತೇವೆ. ಯೂಶ್ವಲಿ ಇದು ವಯಸ್ಕರಾದರಲ್ಲಿ ಅಂತ ಹೇಳಿದರೆ ಯೂಶ್ವಲಿ ವಯಸ್ಸಾದವರಲ್ಲಿ ಅಂತ ಹೇಳಿದರೆ ಯೂಶ್ವಲಿ 35 ವರ್ಷಕ್ಕಿಂತ ಹೆಚ್ಚಿನವರಲ್ಲಿ ಕಂಡುಬರುವಂತಹ ಇದು ಸಮಸ್ಯೆ. ಸೊ ಹೀಗೆ ಪ್ಲಸ್ ಇನ್ನೊಂದು ಏನಂತ ಹೇಳಿದರೆ ಗರ್ಭಿಣಿಯಾದವರಲ್ಲಿ ಒಮ್ಮೊಮ್ಮೆ ಡಯಾಬಿಟೀಸ್ ಕಂಡುಬರುವ ಸಮಸ್ಯೆ ಉಂಟು. ಸೊ ಹೀಗೆ ನಾವು ಇನ್ಸುಲಿನ್ ಮತ್ತು ಶುಗರಿನ ಈ ಸಂಬಂಧದ ಒಂದು ಪ್ರಾಬ್ಲಮ್ ಆದಾಗ ಮಧುಮೇಹ ಅಂತ ಹೇಳುವ ಕಾಯಿಲೆ ಸೃಷ್ಟಿಯಾಗುತ್ತೆ. ಓಕೆ, ಇನ್ನು ಮಧುಮೇಹ ಅನ್ನೋದು ಎಷ್ಟು ಸಾಮಾನ್ಯವಾಗಿರುತ್ತೆ ಅಂತ ಈಗ ನೋಡ್ಲಿಕ್ಕೆ ಹೋದರೆ ವಿಶ್ವದಾದ್ಯಂತ ಒಂದು ಮಧುಮೇಹ ಡಯಾಬಿಟೀಸ್ ಒಂದು ವಿಸ್ಫೋಟಕ ಕಾಯಿಲೆಯಾಗಿ ಮುಂದೆ ಬರ್ತಾ ಇದೆ. ಎಕ್ಸಾಕ್ಟ್ ಫಿಗರ್ ಅಂತೇಳಿ ಹೇಳಕ್ಕಾಗೋದಿಲ್ಲ, ಆದರೆ ಬೇರೆ ಬೇರೆ ಸಮೀಕ್ಷೆಯ ಅನುಸಾರವಾಗಿ ಸಾಧಾರಣ ಮಧುಮೇಹ ಕಾಯಿಲೆಯು ಇಡೀ ವಿಶ್ವದಲ್ಲಿ ಸಾಧಾರಣ 10ರಿಂದ 11% ಅಷ್ಟು ವಯಸ್ಕರ ಅಂದರೆ ಹೇಳಿದರೆ ಏಜ್ ಜಾಸ್ತಿ ಓಲ್ಡರ್ ಏಜ್ ಗ್ರೂಪಲ್ಲಿ ಕಂಡುಬರುವಂತಹ ಕಾಯಿಲೆ. ಭಾರತದಲ್ಲಿ ಕೂಡ ಇದು ಏನು ಸಾಧಾರಣ ಅಷ್ಟೇ ಇರುವಂಥದ್ದು ಅಂತ ಹೇಳಿದರೆ ಸಾಧಾರಣ 2021ರಲ್ಲಿ ನಡೆಸಿದ ಒಂದು ಸಮೀಕ್ಷೆಯ ಅನುಸಾರವಾಗಿ ಸಾಧಾರಣ ಭಾರತದಲ್ಲಿ ಸಾಧಾರಣ 100 ಮಿಲಿಯನ್ ಜನರು ಅಂತ ಹೇಳಿದರೆ ಅಡಲ್ಟ್ಸ್ ಅಂದರೆ ವಯಸ್ಕರಾದ ಪಾಪ್ಯುಲೇಷನ್ನಲ್ಲಿ ಮಧುಮೇಹ ರೋಗ ಕಂಡು ಬರ್ತಾ ಇದೆ. ಪ್ಲಸ್ ಇನ್ನೊಂದು 100ರಿಂದ 125 ಮಿಲಿಯನ್ ಜನರಲ್ಲಿ ಈ ಜನರು ಆಲ್ಮೋಸ್ಟ್ ಆ ಮಧುಮೇಹ ಪ್ರೀ ಡಯಾಬಿಟೀಸ್ ಅಂತ ಹೇಳ್ತೇವೆ, ಅಂದರೆ ನೆಕ್ಸ್ಟ್ ಸ್ಟೆಪ್ ಅವರು ಡಯಾಬಿಟೀಸ್. ಸೊ ಈ ಗ್ರೂಪಲ್ಲಿದ್ದಾರೆ. ಸೊ ಸಾಧಾರಣ ಹೇಳುವುದಂತ ಹೇಳಿದರೆ ನಮ್ಮದೊಂದು ಸಿಗ್ನಿಫಿಕೆಂಟ್ ಪಾಪ್ಯುಲೇಷನ್ ಈ ಮಧುಮೇಹ ರೋಗಕ್ಕೆ ಒಳಪಟ್ಟಿದೆ. ಆ್ಯಂಡ್ ರೀಸೆಂಟಾಗಿ ವರ್ಲ್ಡ್ ಡಯಾಬಿಟೀಸ್ ಡೇ ನಾವು ಆಚರಿಸಿದಾಗ ಒಂದು ಭಯಾನಕವಾದ ಒಂದು ವಿಷಯ ಎದುರು ಬಂದಿದೆ ಅಂತ ಹೇಳಿದರೆ ಇಂಡಿಯಾ ಈಸ್ ಬಿಕಮಿಂಗ್ ದ ಕ್ಯಾಪಿಟಲ್ ಫಾರ್ ಡಯಾಬಿಟೀಸ್. ಏಕಂತೇಳಿ ನಮ್ಮದು ಪಾಪ್ಯುಲೇಷನ್ ಕೂಡ ಜಾಸ್ತಿ ಉಂಟು. ಸೊ ಹೆಚ್ಚಿನವರು ಡಯಾಬಿಟೀಸ್ಗೆ ಒಳಗಾಗ್ತಾ ಇದ್ದಾರೆ. ಇನ್ನೊಂದು ವಿಷಯ ಏನಂತ ಹೇಳಿದರೆ ಚೇಂಜ್. ಹೆಚ್ಚಾಗಿ ಈಗ ಮಧುಮೇಹ ರೋಗವು ಮೊದಲು ನಾವು ವಯಸ್ಸಾದವರಲ್ಲಿ ಮಾತ್ರ ಕಂಡು ಬರ್ತಾ ಇದೆ ಅಂತ ಹೇಳ್ತೇವೆ. ಈಗ ಹದಿಹರೆಯದಲ್ಲಿ ಯೌವನರಲ್ಲಿ ಈಗ ಕಂಡು ಬರ್ತಾ ಇದೆ. ಅದು ಒಂದು ಚೇಂಜ್. ಮೊದಲು ಇದು ಸ್ವಲ್ಪ ಶ್ರೀಮಂತರಿಗೆ ಮಾತ್ರ ಸಂಬಂಧಪಟ್ಟ ಕಾಯಿಲೆ ಅಂತ ಹೇಳ್ತಾ ಇದ್ದರು. ಈಗ ಹಾಗೇನಿಲ್ಲ, ಎಲ್ಲ ವರ್ಗದವರಲ್ಲಿ
ಇದು ಕಂಡು ಬರ್ತಾ ಉಂಟು. ಮೊದಲು ಇದು ಖಾಲಿ ಸಿಟೀಸ್ಗಳಲ್ಲಿ, ಪಟ್ಟಣಗಳಲ್ಲಿ ಮಾತ್ರ ಕಂಡುಬರುವಂಥದ್ದು ರೋಗ, ನಾಗರಿಕರಲ್ಲಿಲ್ಲ. ಆದರೆ ಈಗ ಅದು ಕೂಡ ಚೇಂಜ್ ಆಗ್ತಾ ಉಂಟು. ಹೆಚ್ಚು ಹೆಚ್ಚು ನಾಗರಿಕರಲ್ಲಿ ಕೂಡ ಈ ಮಧುಮೇಹ ರೋಗ ಕಂಡು ಬರ್ತಾ ಉಂಟು. ಸೊ ಇಟ್ಸ್ ಅ ಚೇಂಜಿಂಗ್ ಟ್ರೆಂಡ್, ಒಂದು ಅಪಾಯಕಾರವಾದ ಒಂದು ಟ್ರೆಂಡ್ಸ್ ಬರ್ತಾ ಉಂಟು. ಸೊ ಅದರಿಂದ ದಿಸ್ ಇಸ್ ದ ಪ್ರಾಬ್ಲಮ್. ಇಟ್ಸ್ ನಾಟ್ ಓನ್ಲಿ ನಂಬರ್, ಇಟ್ ಇಸ್ ಅ ಚೇಂಜಿಂಗ್ ಟ್ರೆಂಡ್ ಆಲ್ಸೋ ಈಸ್ ಅ ವರಿಸಮ್ ಫೀಚರ್ ಫಾರ್ ಅಸ್. ನಿಜ. ಹಾಗಿದ್ರೆ ಈ ಒಂದು ಬದಲಾವಣೆ ಮುಂಚೆ ಅಂದರೆ ಯಾರಿಗೂ ಇರ್ತಾ ಇರಲಿಲ್ಲ, ಶ್ರೀಮಂತರಿಗೆ ಮಾತ್ರ ಬರ್ತಾ ಇತ್ತು. ಆದರೆ ಆ ಬದಲಾವಣೆ ಯಾಕಾಯಿತು ಅಂತೇಳಿ, ಯಾವ ಕಾರಣಕ್ಕೆ? ಆ್ಯಕ್ಚುಲಿ 2000ರಲ್ಲಿ ನೋಡಿದರೆ ಮಧುಮೇಹದಿಂದ ಬಳಲುವವರು ತುಂಬ ಕಮ್ಮಿ ಇದ್ದರು, 5% ಕಮ್ಮಿ ಇರುವವರು. ಆದರೆ ನಾವು ಈಗ ನೋಡ್ತಾ ಇದ್ದರೆ ಆಲ್ಮೋಸ್ಟ್ ಈಗ ನಾನು ಹೇಳಿದ 10% ಅಷ್ಟು ಬಂದಿದೆ. ಸಾಧಾರಣ ಇದರದ್ದು ನಾವು ಎಕ್ಸ್ಟ್ರಾಪೊಲೇಷನ್ ಮುಂದಕ್ಕೆ ನಾವು ಇದನ್ನು ಎಕ್ಸ್ಟ್ರಾಪೊಲೇಟ್ ಮಾಡಿದರೆ ಸಾಧಾರಣ 2030ರಲ್ಲಿ ಸಾಧಾರಣವಾಗಿ ಒಂದು 16-20% ಅಷ್ಟು ಪಾಪ್ಯುಲೇಷನಿಗೆ ಮಧುಮೇಹ ಬರುವ ಸಂಭಾವ್ಯತೆ ಇದೆ ಅಂತೇಳಿ ಕಂಡು ಬರ್ತಾ ಉಂಟು. ಮತ್ತು ನಾನು ಹೇಳಿದ್ದು ಚೇಂಜಿಂಗ್ ಟ್ರೆಂಡ್ಸ್ ಯಾಕೆ ಅಂಥೇಳಿ, ಒಂದು ಚೇಂಜಸ್ ಇನ್ ದ ಫುಡ್ ಹ್ಯಾಬಿಟ್ಸ್. ಈಗ ಫುಡ್ ಈಸಿಲಿ ಅವೈಲೇಬಲ್, ಈಸಿಯಾಗಿ ಸಿಗುತ್ತೆ. ಮತ್ತು ಯೂಶ್ವಲಿ ಈಗ ಏನಂತೇಳಿ ಹೆಚ್ಚಾಗಿ ನಾವು ಸ್ಟೋರ್ಡ್, ಟಿಂಡ್, ಪ್ರೊಸೆಸ್ಡ್ ಫುಡ್ಸನ್ನು ಯೂಸ್ ಮಾಡ್ತಾ ಇದ್ದೇವೆ. ಒಂದು ಸೆಕೆಂಡ್ ಥಿಂಗ್, ಫಿಸಿಕಲ್ ಇನ್ಆ್ಯಕ್ಟಿವಿಟಿ, ದೈಹಿಕ ನಮ್ಮ ಎಕ್ಸಸೈಸಸ್ ಅದು ಕೂಡ ಕಮ್ಮಿ ಆಗ್ತಾ ಉಂಟು. ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್, ಸ್ಟ್ರೆಸ್ ಜಾಸ್ತಿ ಆಗ್ತಾ ಉಂಟು, ಫಿಸಿಕಲ್ ಆ್ಯಕ್ಟಿವಿಟಿ ಕಮ್ಮಿ ಆಗ್ತಾ ಉಂಟು. ಇನ್ನೊಂದು ಕಾರಣ ಏನಂತ ಹೇಳಿದರೆ ದ ಏಜಿಂಗ್ ಪಾಪ್ಯುಲೇಷನ್ ಅಂತ ಹೇಳಿದರೆ ನಮ್ಮದು ಅದು ಕೂಡ ಮೊದಲು ದ ಏಜ್ ಆಫ್ ಡೆತ್ ಅದು ಕೂಡ ಜಾಸ್ತಿ ಆಗ್ತಾ ಉಂಟು. ಸೊ ಹೆಚ್ಚಿನವರು ಈಗ ರೋಗ ಎಲ್ಲ ಜಾಸ್ತಿ ಆಗಿದ್ದಿಲ್ಲ, ಏಕೆಂದರೆ ತುಂಬ ರೋಗಕ್ಕೆ ಔಷಧ ಉಂಟು. ಸೊ ಅವರು ಕೂಡ ಜಾಸ್ತಿ ಸಮಯ ಬದುಕ್ತಾ ಇದ್ದಾರೆ. ಸೊ ಆ್ಯಸ್ ಅ ರಿಸಲ್ಟ್ ಇದು ಪಾಪ್ಯುಲೇಷನ್, ದ ಅಮೌಂಟ್ ಆಫ್ ಪಾಪ್ಯುಲೇಷನ್ ವಿಚ್ ಇಸ್ ಸಫರಿಂಗ್ ಫ್ರಮ್ ಡಯಾಬಿಟೀಸ್ ಈಸ್ ಪ್ರೋಗ್ರೆಸಿವ್ಲಿ ಇನ್ಕ್ರೀಸಿಂಗ್. ಇನ್ನೊಂದು ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆ ಅಂದರೆ, ಕೆಲವರು ಸಿಹಿ ತಿಂಡಿ ತಿಂದ ತಕ್ಷಣ ಅದು ಶುಗರಿಗೆ ಕಾರಣ ಆಗ್ತದೆ ಅಂತಲೇ ಹೇಳ್ತಾರೆ. ಇದು ನಿಜವ ಹೇಗೆ ಅಂತ? ಇದಕ್ಕೆ ನಿಜವೂ ಹೌದು, ಅಲ್ಲವೂ ಕೂಡ. ಯೂಶ್ವಲಿ ಏನಂತ ಹೇಳಿದರೆ ನಮ್ಮ ಶರೀರದಲ್ಲಿ ಸಿಹಿ ತಿಂಡಿ ತಿಂದಾಗ ಇದು ಇನ್ಸುಲಿನ್ ಇರುವ ಹಾರ್ಮೋನ್ ಅದನ್ನು ಕಮ್ಮಿ ಮಾಡಲಿಕ್ಕೆ ಅದು ಉಪಯೋಗ ಮಾಡುತ್ತೆ. ಆದರೆ ಏನಂತ ಹೇಳಿದರೆ ಇದು ಇರ್ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್, ಇಟ್ ಈಸ್ ಇರ್ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್. ಖುಷಿ ಭಾಷೆ ಬಂದಾಗ ತಿನ್ನೋದು, ಅರ್ಥ ಆಯ್ತಾ? ಮತ್ತು ಈಗ ಏನಂತ ಹೇಳಿ ಹೆಚ್ಚಾಗಿ ಪ್ರೋಸೆಸ್ಡ್ ಫುಡ್ಸ್ ಬರ್ತಾ ಉಂಟು. ಈವನ್ ಸಿಹಿ ತಿಂಡಿಗಳಲ್ಲಿ ಹೆಚ್ಚಾಗಿ ಪ್ರೋಸೆಸ್ಡ್ ಫುಡ್, ಎಡಿಟಿವ್ಸ್ ಹೀಗೆ ಬರ್ತಾ ಉಂಟು. ಸೊ ಅದರ ಕಾರಣದಿಂದ ಮಧುಮೇಹದ ಸಂಭಾವ್ಯತೆ ಜಾಸ್ತಿ ಆಗ್ತಾ ಉಂಟು. ಇನ್ನೊಂದು ಏನಂತ ಹೇಳಿದರೆ, ನಾವು ಸಿಹಿ ತಿಂಡಿ ಎಲ್ಲ ತಿಂದ ತಕ್ಷಣ ಮೊದಲು ಏನಾಗ್ತಾ ಇತ್ತು ಅಂತೇಳಿ ಜನರು ತಿಂತಾ ಇರಲಿಲ್ಲ ಅಂತೇಳಿ ಅಲ್ಲ, ಆದರೆ ಹಾಗೆಯೇ ದೈಹಿಕವಾಗಿ ಎಕ್ಸಸೈಸಸ್, ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಇತ್ತು. ಆದರೆ ಇವಾಗ ಏನಾಗ್ತಾ ಉಂಟು, ಈ ಫಿಸಿಕಲ್ ಆ್ಯಕ್ಟಿವಿಟಿ ಹೆಚ್ಚಾಗಿ ಎಲ್ಲರೂ ಈಗ ಡೆಸ್ಕ್ ಜಾಬ್, ಈವನ್ ಈಗ ನಾಗರಿಕರವರು ಇದ್ದರು, ಅಲ್ಲಿ ನಾಗರಿಕತೆ ಕೂಡ ಕಮ್ಮಿಯಾಗಿ ಈಗ ಪಟ್ಟಣದ ಶೈಲಿ ಬರ್ತಾ ಉಂಟು. ಅಲ್ಲಿ ಎಲ್ಲ ಕಡೆ ಈಗ ಈಸಿಲಿ ಫುಡ್ ಈಸ್, ಆಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ಈಸ್ ಈಸಿಲಿ ಅವೈಲೇಬಲ್. ಸೊ ಅದರ ಕಾರಣದಿಂದ ಮೇ ಬಿ ಶುಗರ್ ಈಸ್ ಅ ಕಾಸ್. ಹಾಗಿದ್ರೆ ಮಧುಮೇಹದ ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ ಅಂತ? ಒಂದು ಏನಂತ ಹೇಳಿದರೆ, ಯೂಶ್ವಲಿ ಈ ಕಾಯಿಲೆಗಳು, ಮಧುಮೇಹ ಆಗಲಿ, ಬ್ಲಡ್ ಪ್ರೆಷರ್ ಕಾಯಿಲೆ ಆಗಲಿ, ರಕ್ತದೊತ್ತಡ ಕಾಯಿಲೆ ಆಗಲಿ, ಯೂಶ್ವಲಿ ಇದು ಎಸಿಂಪ್ಟಮ್ಯಾಟಿಕ್ ಕಾಯಿಲೆ. ಹೆಚ್ಚಾಗಿ ಇರುವುದು ಗೊತ್ತೇ ಆಗೋದಿಲ್ಲ ಹೆಚ್ಚಾಗಿ, ಅನ್ಲೆಸ್ ನಾವು ಯಾರಿಗಾದರೂ ಡಾಕ್ಟ್ರ್ ಹತ್ರ ಹೋದಾಗ, ತಪಾಸಣೆಗೆ ಹೋದಾಗ, ಅಥವಾ ಏನಾದರೂ ತೊಂದರೆಗಳಾದಾಗ ಮಾತ್ರ ನಾವು ಶುಗರ್ ಟೆಸ್ಟ್ ಮಾಡಿದಾಗ ಗೊತ್ತಾಗೋದು. ಇನ್ನು ಲಕ್ಷಣಗಳು ಕೆಲವು ಸರ್ತಿ ಅಂದರೆ ಹೆಚ್ಚಿನವರಲ್ಲಿ ಕಂಡುಬರೋದು ಲಕ್ಷಣ ಏನಂತ ಹೇಳಿದರೆ, ಒಂದು ಅಧಿಕವಾಗಿ ದಾಹ, ಹಸಿವೆ, ಅಧಿಕವಾದ ಹಸಿವೆ, ಮತ್ತು ಹೆಚ್ಚಾಗಿ ಮೂತ್ರ ವಿಸರ್ಜನೆ. ಯೂಶ್ವಲಿ ರಾತ್ರಿಯ ಸಮಯದಲ್ಲಿ ಹೆಚ್ಚಾಗಿ ಮೂತ್ರ ವಿಸರ್ಜನೆ ಆಗೋದು. ಇನ್ನು ಕೆಲವರು ಎಷ್ಟು ಊಟ ಮಾಡಿದರೂ ದೈಹಿಕವಾಗಿ ಅಂದರೆ ಬಲ ಬರುವುದಿಲ್ಲ, ಕ್ಷೀಣತೆಯಾಗಿಯೇ ಇರ್ತಾರೆ. ಇನ್ನು ಕೆಲವರಲ್ಲಿ ತುಂಬ ಕ್ಷೀಣತೆ ಕಂಡುಬರುವುದು. ಮತ್ತು ಇನ್ನು ಕೆಲವರಲ್ಲಿ ಏನಾಗುತ್ತಂತ ಹೇಳಿದರೆ, ಇದು ರೋಗದಿಂದ ಆಗುವ, ಕೆಲವರಲ್ಲಿ ಸ್ವಲ್ಪ ಕಣ್ಣಲ್ಲಿ ಮಂಜುತನ ಬರಬಹುದು. ಇನ್ನು ಕೆಲವರಲ್ಲಿ ಗಾಯ ಗುಣ ಆಗಲಿಕ್ಕೆ ಟೈಮ್ ಹೋಗುತ್ತೆ. ಕೆಲವರಿಗೆ ಅಧಿಕವಾಗಿ ಇನ್ಫೆಕ್ಷನ್ ಬರುತ್ತೆ, ಎಸ್ಪೆಷಲಿ ಮೂತ್ರದ ಇನ್ಫೆಕ್ಷನ್, ಜನಗಾಂಗಗಳ ಇನ್ಫೆಕ್ಷನ್, ಜೆನೈಟಲ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಸೊ ಇದೆಲ್ಲ ಕೆಲವು ಇಂಡಿಕೇಟರ್ಸ್ಗೆ
ಮಧುಮೇಹ ಇರುವ ಸಂಭಾವ್ಯತೆಗಳು ಉಂಟು ಅಂತ ಹೇಳುವ ಕೆಲವು ಲಕ್ಷಣಗಳು. ಓಕೆ, ಹಾಗಿದ್ರೆ ಮಧುಮೇಹವನ್ನು ಯಾವ ರೀತಿಯಾಗಿ ಪತ್ತೆ ಹಚ್ಚಬಹುದು ಅಂತ? ಒಂದು ನಾನು ಹೇಳಿದಾಗೆ ಈ ಸಿಂಪ್ಟಮ್ಸ್ ಇರುವವರು ಯೂಶ್ವಲಿ ಹೆಚ್ಚಾಗಿ ಹೋಗಿ ಬ್ಲಡ್ ಟೆಸ್ಟ್ ಮಾಡಬೇಕು. ಸೊ ಮಧುಮೇಹ ಪತ್ತೆ ಹಚ್ಚಬೇಕಾದ್ರೆ ನಾವು ಬ್ಲಡ್ ಟೆಸ್ಟನ್ನೇ ಮಾಡಿ ಅದನ್ನು ಪತ್ತೆ ಹಚ್ಚಬೇಕಾಗತ್ತೆ. ಈಗ ಯಾವ ರೀತಿಯ ಬ್ಲಡ್ ಟೆಸ್ಟ್? ಯೂಶ್ವಲಿ ಹೆಚ್ಚಾಗಿ ಏನಂತ ಹೇಳಿದರೆ ಹೆಚ್ಚಿನವರು ಮಾಡೋದು ರ್ಯಾಂಡಮ್ ಶುಗರ್ ಅಂತ ಹೇಳಿದರೆ ಯಾವುದೇ ಒಂದು ಸಮಯದಲ್ಲಿ ಹೋಗಿ ಲ್ಯಾಬಿಗೆ ಹೋಗೋದು, ಶುಗರನ್ನು ಟೆಸ್ಟ್ ಮಾಡೋದು. ಸೊ ಯೂಶ್ವಲಿ ಅದು ಯಾರಿಗೆಲ್ಲ ಈ ನಾನು ಹೇಳಿದ ಸಿಂಪ್ಟಮ್ಸ್ ಇದ್ದಾಗ ಅವರಲ್ಲಿ ರ್ಯಾಂಡಮ್ ಶುಗರ್ 200ಕ್ಕಿಂತ ಜಾಸ್ತಿ ಇದ್ದಲ್ಲಿ ಮಧುಮೇಹ ಉಂಟು ಅಂಥೇಳಿ ನಾವು ಡಯಾಗ್ನೋಸಿಸ್ ಮಾಡೋದು. ಇನ್ನೊಂದು ಏನಂತ ಹೇಳಿದರೆ ಬರೀ ಹೊಟ್ಟೆ ಅಂತ ಹೇಳಿ ಖಾಲಿ ಹೊಟ್ಟೆ, ಫಾಸ್ಟಿಂಗ್ ಅಂತ ಹೇಳ್ತೇವೆ. ಫಾಸ್ಟಿಂಗ್ ಅಂತ ಹೇಳಿದರೆ ಯೂಶ್ವಲಿ ರಾತ್ರಿಯ ಊಟ ಆದ ನಂತರ ಸಾಧಾರಣ 8 ರಿಂದ 9 ಗಂಟೆಯ ಗ್ಯಾಪ್ ಇರಬೇಕು. ಖಾಲಿ ಹೊಟ್ಟೆಯಲ್ಲಿ ಹೋಗಿ ಶುಗರ್ ಟೆಸ್ಟ್ ಮಾಡೋದು. ಸೊ ಯಾರ್ದು ಶುಗರ್ 126ಕ್ಕಿಂತ ಜಾಸ್ತಿ ಇದ್ದಲ್ಲಿ, ಅಥವಾ ಊಟ ಆಗಿ 2 ಗಂಟೆಯ ನಂತರ ಯಾರ್ದಾದ್ರೂ ಶುಗರ್ 200ಕ್ಕಿಂತ ಜಾಸ್ತಿ ಇದ್ದಲ್ಲಿ, ಅಥವಾ ನಾವು ಗ್ಲೈಕಾಸಿಲೇಟೆಡ್ HbA1c ಅಂತ ಹೇಳ್ತೇವೆ. ಈಗ ಎಲ್ಲರಿಗೂ ಇದು ಗೊತ್ತಿರುವಂಥದ್ದು. ಇದೊಂದು ಆ್ಯಾವ್ರೇಜ್, ನಮ್ಮ 3 ತಿಂಗಳ ಹಿಂದಿನ ಒಂದು ಆ್ಯಾವ್ರೇಜ್ ಪರ್ಸಂಟೇಜ್ ಆಗಿ ಶುಗರನ್ನು ಒಂದು ಶೇಕಡವಾಗಿ ಹೇಳುವಂತಹ ಒಂದು ಫಿಗರ್ ಅದು. ಸೊ ಯೂಶ್ವಲಿ ಅದು 6.5%ಗಿಂತ ಜಾಸ್ತಿ ಇದ್ದಲ್ಲಿ ಯೂಶ್ವಲಿ ನಾವು ಹೇಳ್ತೇವೆ ಇದೆಲ್ಲ ಸಿಚುವೇಶನ್ಸ್ ಕಂಡು ಬಂದಲ್ಲಿ ನಾವು ಒಬ್ಬ ಮನುಷ್ಯನಿಗೆ ಮಧುಮೇಹ ಕಾಯಿಲೆಯಿಂದ ಬಳಲುತ್ತಿದ್ದಾನೆ ಅಂತೇಳಿ ಹೇಳ್ತೇವೆ ನಾವು. ಓಕೆ, ಇನ್ನು ಮಧುಮೇಹದಿಂದಾಗಿ ಯಾರಿಗೆ ಹೆಚ್ಚಾಗಿ ಅಪಾಯ ಇರುತ್ತೆ ಅಂತ? ನಾನು ಈ ಒಂದು ಪ್ರಶ್ನೆಯನ್ನು 2 ರೀತಿಯಲ್ಲಿ ಕೂಡ ಆನ್ಸರ್ ಮಾಡಲಿಕ್ಕೆ ಇಚ್ಛೆಪಡಿಸ್ತೇನೆ. ಒಂದು ಯಾರಲ್ಲಿ ಹೆಚ್ಚಾಗಿ ಕಂಡುಬರೋದು, ಮತ್ತು ಇಂಥವರಲ್ಲೇ ಇದನ್ನು ಹೆಚ್ಚಾಗಿ ಪತ್ತೆ ಹಚ್ಚುವುದು ಅತಿ ಅಗತ್ಯ. ಈ ಒಂದು ವಿಚಾರವನ್ನು 2 ರೀತಿಯಲ್ಲಿ ನಾವು ವಿಭಜಿಸಬಹುದು. ಒಂದು ಮಾರ್ಪಡಿಸುವಂಥ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ, ಇನ್ನೊಂದು ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್. ಸೊ ಫಸ್ಟ್ ಆಗದಂಥ ಯಾವುದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಅಂಶಗಳು. ಒಂದು ಪ್ರಾಯ. ಸೊ ಎಲ್ಲರಿಗೂ ಪ್ರಾಯ ಆಗುತ್ತೆ. ಪ್ರಾಯ ಜಾಸ್ತಿ ಆದಾಗನೇ ಮಧುಮೇಹ, BPಯ ಕಾಯಿಲೆ, ರಕ್ತದೊತ್ತಡ ಕಾಯಿಲೆ ಆಗುವ ಸಂಭಾವ್ಯತೆಗಳು ಜಾಸ್ತಿ. ಇನ್ನೊಂದು ಫ್ಯಾಮಿಲಿ ಅಂತ ಹೇಳಿದರೆ ವಂಶ ಪಾರಂಪರೆಯಾಗಿ ಬರುವ, ಯಾರ್ದು ಫ್ಯಾಮಿಲಿಯಲ್ಲಿ ಮಧುಮೇಹ, ತಂದೆ ತಾಯಿಯವರಲ್ಲಿ ಮಧುಮೇಹ ಇದ್ದಲ್ಲಿ, ಅಥವಾ ಅಣ್ಣ ತಂಗಿಯಂದರಲ್ಲಿ ಮಧುಮೇಹ ಇದ್ದಲ್ಲಿ, ಯಾರಾದರೂ ಇದ್ದಾಗ ಅಂಥವರಲ್ಲಿ ಮಧುಮೇಹ ಕಾಯಿಲೆ ಬರುವ ಸಂಭಾವ್ಯತೆ ಜಾಸ್ತಿ ಮಾತ್ರ ಅಲ್ಲ, ಇಂಥವರಲ್ಲಿ ಮಧುಮೇಹ ವಯಸ್ಸಿಗಿಂತ ಮುಂಚೆನೆ ಅಂತ ಹೇಳಿದರೆ, ಉದಾಹರಣೆ ಹೇಳೋದಾದರೆ ತಂದೆ ತಾಯಿಯವರಿಗೆ ಮೇ ಬಿ 55 ಅಥವಾ 60ನೇ ವಯಸ್ಸಲ್ಲಿ ಮಧುಮೇಹ ಪತ್ತೆ ಬಂದಿದ್ದಾದರೆ, ಮಕ್ಕಳಿಗೆ ಮೇ ಬಿ 40 ಅಥವಾ 50ನೇ ವಯಸ್ಸಲ್ಲೇ ಮಧುಮೇಹ ಬರುವ ಸಂಭಾವ್ಯತೆಗಳು ಜಾಸ್ತಿ ಇರ್ತವೆ. ಇನ್ನೊಂದು ಗರ್ಭಿಣಿ ಇರುವಾಗ ಗರ್ಭಸ್ಥ ತಾಯಿಗೆ ಮಧುಮೇಹವಿದ್ದಲ್ಲಿ ಮಗುವಿಗೆ ಮಧುಮೇಹ ಬರುವ ಸಂಭಾವ್ಯತೆಗಳು ಜಾಸ್ತಿ. ಓಕೆ, ಇನ್ನು ಏನಂತ ಹೇಳಿದರೆ, ಇನ್ನು ನಾನ್ ಮಾಡಿಫೈಯಬಲ್ ಅಂತ ಹೇಳಿದರೆ ಮಾರ್ಪಡಿಸು ಆಗದಂತಹ ರಿಸ್ಕ್ ಫ್ಯಾಕ್ಟರ್ಸನ್ನು ನಾವು ನೋಡಿದರೆ, ಒಂದು ಬೊಜ್ಜು, ಓವರ್ ವೇಟ್. ಈಗ ಹೆಚ್ಚಿನವರಲ್ಲಿ ನಾನು ಹೇಳಿದಾಗೆ ಫಿಸಿಕಲ್ ಇನ್ಆ್ಯಕ್ಟಿವಿಟಿ ಎಲ್ಲ ಜಾಸ್ತಿ ಆದಾಗೆ ಬೊಜ್ಜು ಜಾಸ್ತಿ ಆಗ್ತಾ ಉಂಟು. ಎರಡನೇದು ಈ ಯೂಶ್ವಲಿ ಈ BP ಅಥವಾ ಕೆಲವು ಕಾಯಿಲೆಯಿಂದ, ಹಾರ್ಟಿನ ಕಾಯಿಲೆ ಅವರಲ್ಲಿ ಮಧುಮೇಹ ಆಗುವ ಚಾನ್ಸಸ್ ಜಾಸ್ತಿ. ಇನ್ನು ದೈಹಿಕವಾಗಿ ಅಷ್ಟು ಫಿಸಿಕಲಿ ಇನ್ಆ್ಯಕ್ಟಿವ್ ಇರುವವರಲ್ಲಿ ಮಧುಮೇಹ ಬರುವ ಸಂಭಾವ್ಯತೆಗಳು ಜಾಸ್ತಿ. ಸೊ ಇವರೆಲ್ಲ ರಿಸ್ಕ್ ಫ್ಯಾಕ್ಟರ್. ಇನ್ನು ಕೆಲವು ಮೆಡಿಸಿನ್ಸ್ಗಳನ್ನು ತಗೊಂಡಾಗ ಕೂಡ ಮಧುಮೇಹ ಬರುವ ಚಾನ್ಸಸ್ ಜಾಸ್ತಿ. ಫಾರ್ ಎಕ್ಸಾಂಪಲ್ ಸ್ಟಿರಾಯ್ಡ್ ಮಾತ್ರೆಗಳನ್ನು ಅವರಲ್ಲಿ ಕೂಡ ಮಧುಮೇಹ ಕಂಡುಬರುವ ಸಂಭಾವ್ಯತೆಗಳು ಜಾಸ್ತಿ. ಇನ್ನು ನಾನು ಹೇಳಿದಾಗೆ ಗರ್ಭಸ್ಥ ಸ್ತ್ರೀಯರಲ್ಲಿ ಕೂಡ ಮಧುಮೇಹ ಆಗುವ ಸಂಭಾವ್ಯತೆಗಳು ಉಂಟು. ಸೊ ಇಂಥವರಲ್ಲಿ ನಾನು ಹೇಳಿದಾಗೆ ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇರುವವರಲ್ಲಿ ಅವರು ಟೈಮಿಗೆ ಅಂತ ಹೇಳಿದರೆ ಅಟ್ಲೀಸ್ಟ್ ವರ್ಷಕ್ಕೆ ಒಮ್ಮೆ ಆದರೂ ಮಧುಮೇಹವನ್ನು ಟೆಸ್ಟ್ ಮಾಡಬೇಕಾಗುತ್ತೆ. ರಕ್ತದಲ್ಲಿ ಮಧುಮೇಹವನ್ನು ಟೆಸ್ಟ್ ಮಾಡಬೇಕು. ಮೇ ಬಿ ಅರ್ಲಿಯರ್, ಸ್ವಲ್ಪ ವಯಸ್ಸಿನ ಮುಂಚೆಯೇ ಟೆಸ್ಟ್ ಮಾಡಬೇಕಾಗುತ್ತೆ. ಇನ್ನು ಯಾರಿಗೆ ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ,
ದೈಹಿಕವಾಗಿ ಚೆನ್ನಾಗಿದ್ದಾರೆ, ಯೂಶಲಿ ಅವರಲ್ಲಿ 35-40 ವಯಸ್ಸಿನ ನಂತರ ಯೂಶಲಿ ಈ ಮಧುಮೇಹಕ್ಕೆ ನಾವು ಟೆಸ್ಟ್ ಮಾಡೋದು, ಸ್ಕ್ರೀನಿಂಗ್ ಅಂತ ಹೇಳ್ತೇವೆ, ಮಾಡೋದು ಉತ್ತಮ. ಓಕೆ, ಈಗ ಹೇಳಿದ್ರಿ ಗರ್ಭಿಣಿ ಇದ್ದಲ್ಲಿ ಅದು ಮಕ್ಕಳಿಗೆ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ ಅಂತ ಸಕ್ಕರೆ ಕಾಯಿಲೆ. ಹಾಗಿದ್ರೆ ಈ ಗರ್ಭಿಣಿ ಆದಂತಹ ಸಮಯದಲ್ಲಿ ಬಂದಂತಹ ಸಕ್ಕರೆ ಕಾಯಿಲೆ ಇರ್ಬೋದು, ಮಧುಮೇಹ ಇರ್ಬೋದು, ಅದು ಕಂಟಿನ್ಯೂ ಆಗತ್ತಾ ತಾಯಿಗೆ, ಇಲ್ಲ ಅದು ಗುಣಪಡಿಸಬಹುದಾ ಹೇಗೆ ಅಂತ? ಯೂಶ್ವಲಿ ಏನಂತ ಹೇಳಿದರೆ ಗರ್ಭಸ್ಥರಲ್ಲಿ ಅಥವಾ ಮಧುಮೇಹ ಕಾಯಿಲೆ ಯೂಶ್ವಲಿ ಗರ್ಭಿಣಿ ಅದು ಆದ ನಂತರ, ಡೆಲಿವರಿ ಆದ ನಂತರ ಮೋಸ್ಟ್ ಆಫ್ಟನ್ ಆಫ್ ದ ಟೈಮ್ ಅದು ಕ್ಲಿಯರ್ ಆಗುತ್ತೆ, ಯೂಶ್ವಲಿ ಕ್ಲಿಯರ್ ಆಗುತ್ತೆ. ಆದರೂ ಮುಂದಕ್ಕೆ ಇವರಿಗೆ ರಿಸ್ಕ್ ಉಂಟು, ಮುಂದಕ್ಕೆ ಮಧುಮೇಹ ಕಾಯಿಲೆ ಬರುವ ಚಾನ್ಸಸ್ ಗರ್ಭಿಣಿ ಇಲ್ಲದಿದ್ದ ನೆಕ್ಸ್ಟ್ ಗರ್ಭಿಣಿಯಲ್ಲಿ ಬರುವ ಕೂಡ ಚಾನ್ಸಸ್ ಉಂಟು, ಅಥವಾ ಗರ್ಭಸ್ಥರಾಗದಿದ್ದಲ್ಲಿ ಕೂಡ ಮುಂದಕ್ಕೆ ಅವರಿಗೆ ಬರುವ ಚಾನ್ಸಸ್ ಇರಲೂಬಹುದು. ಹಾಗೆ ಈ ಪ್ರಶ್ನೆಯನ್ನು ಮುಂದುವರಿಸೋದಿದ್ದರೆ, ಈವನ್ ನಾನು ಹೇಳಿದೆ ಕೆಲವು ಮೆಡಿಸಿನ್ಸ್ ತಗೊಂಡಾಗ, ಈ ಸ್ಟಿರಾಯ್ಡ್ ಅಂತಹ ಮೆಡಿಸಿನ್ ತಗೊಂಡಾಗ, ಇನ್ನು ಕೆಲವರಿಗೆ ಇರುತ್ತೆ ಸರ್ಜರಿ ಮಾಡಲಿಕ್ಕೆ ಹೋದಾಗ ಆ ಸಮಯದಲ್ಲಿ ಮಧುಮೇಹ ಕಾಯಿಲೆ ಕಂಡುಬರುತ್ತೆ. ಆದರೆ ಸರ್ಜರಿ ಆದ ನಂತರ ಸ್ವಲ್ಪ ಸಮಯ ನಂತರ ಮಧುಮೇಹ ಕಾಯಿಲೆ ಇದು ಹತೋಟಿಗೆ ಬರುತ್ತೆ. ಆವಾಗ ಮಾತ್ರ ಟೆಂಪರರಿಯಾಗಿ, ತಾತ್ಕಾಲಿಕವಾಗಿ ನಾವು ಮದ್ದು ಕೊಡ್ತೇವೆ, ಮತ್ತು ಸ್ವಲ್ಪ ಸಮಯದಲ್ಲಿ ಶುಗರ್ ಎಲ್ಲ ಕಮ್ಮಿ ಬರುತ್ತೆ. ಸೊ ಹೀಗೆ ಆಗುವ ಚಾನ್ಸಸ್ ಕೂಡ ಇರುತ್ತೆ. ಹಾಗಂತೇಳಿ ಮಧುಮೇಹವನ್ನು ಗುಣಪಡಿಸಬಹುದಂತ ಕಾಯಿಲೆ ಅಂತೇಳಿ ಅಲ್ಲ, ಅರ್ಥ ಆಯ್ತಾ? ಸಾಮಾನ್ಯವಾಗಿ ಮಧುಮೇಹವನ್ನು ಗುಣಪಡಿಸಲಿಕ್ಕೆ ಆಗೋದಿಲ್ಲ, ಅದನ್ನು ಖಾಲಿ ಹತೋಟಿಯಲ್ಲಿ ಇಟ್ಕೊಳ್ಬಹುದು. ಹತೋಟಿಯಲ್ಲಿ ಇಟ್ ಕ್ಯಾನ್ ಬಿ ಕೆಪ್ಟ್ ಅಂಡರ್ ಕಂಟ್ರೋಲ್. ಬಟ್ ಈ ಒಂದು ಪಾಪ್ಯುಲೇಷನಲ್ಲಿ ಆ ರಿಸ್ಕ್ ಫ್ಯಾಕ್ಟರನ್ನು ತೆಗೆದಾಗ ಮಧುಮೇಹ ಹತೋಟಿಗೆ ಬರುತ್ತೆ ಅಥವಾ ಕಮ್ಮಿ ಆಗುತ್ತೆ, ಅವರು ಮದ್ದಿನಿಂದ ಹೊರಗೆ ಬರ್ತಾರೆ. ಆದರೆ ಇಂಥವರಲ್ಲಿ ನಾವು ಟೈಮ್ ಆಗಿ ಸ್ಕ್ರೀನಿಂಗ್ ಮಾಡೋದು ಉತ್ತಮ. ಯಾಕಂತ ಹೇಳಿದರೆ ಇವರಲ್ಲಿ ಸಾಮಾನ್ಯರಿಗಿಂತ ಇಂಥವರಲ್ಲಿ ಮಧುಮೇಹ ಆಗುವ ಚಾನ್ಸಸ್ ಮುಂದಕ್ಕೆ ಜಾಸ್ತಿ. ಓಕೆ, ಹಾಗಿದ್ರೆ ಈ ಮಧುಮೇಹ ಅನ್ನೋದು ಕಂಟಿನ್ಯೂ ಆಗಿರುತ್ತೆ, ಅದು ಒಂದು ಗುಣಪಡಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತೀರಾ. ಈ ಟ್ಯಾಬ್ಲೆಟ್ ಎಲ್ಲ ಹಾಗಿದ್ರೆ ಕಂಟಿನ್ಯೂ ಮಾಡಬೇಕಾಗತ್ತಾ, ಇಲ್ಲ ಅದನ್ನೇ? ಹೌದು, ಈಗ ಹೆಚ್ಚಿನವರಲ್ಲಿ ಅಂತ ಹೇಳಿದರೆ, ನಾನು ಹೇಳಿದೆ ಯೂಶಲಿ ನಾವು ಟೈಪ್ 1 ಅಂತ ಹೇಳಿದರೆ ಕಮ್ಮಿ ವಯಸ್ಸಿನಲ್ಲಿ, ಕಿರಿಯ ವಯಸ್ಸಿನಲ್ಲಿ ಮಕ್ಕಳಲ್ಲಿ ಆಗುವ ಮಧುಮೇಹಕ್ಕೆ ಯೂಶಲಿ ನಾವು ಇನ್ಸುಲಿನನ್ನೇ ಯೂಶಲಿ ಅಳವಡಿಸ್ತೇವೆ. ಯಾಕಂದರೆ ಅವರಲ್ಲಿ ಇನ್ಸುಲಿನ್ ಎಂಬುದು ಹಾರ್ಮೋನೇ ಡೆಫಿಷಿಯನ್ಸಿ ಇರುವಾಗ ನಾವು ಇನ್ಸುಲಿನಿನ ಮೂಲಕನೇ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅವರಲ್ಲಿ ಟೈಮಿಗೆ ಅದನ್ನು ಇನ್ಸುಲಿನನ್ನು ಕೊಡಬೇಕಾಗತ್ತೆ. ಇನ್ನು ವಯಸ್ಕರಲ್ಲಿ ಆಗುವ ತೊಂದರೆಯಲ್ಲಿ, ಸೊ ಇವರಲ್ಲಿ ಯೂಶಲಿ ನಾವು ಮಾತ್ರೆಗಳಲ್ಲಿ ಮಧುಮೇಹವನ್ನು ಕೊಟ್ಟು ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬಹುದು. ಅದು ಔಷಧಗಳಲ್ಲಿ ಕೂಡ ಈ ಕೆಲವು ಔಷಧಗಳುಂಟು, ಆ ಇನ್ಸುಲಿನಿನ, ಏಕೆಂದರೆ ಇನ್ಸುಲಿನ್ ನಾರ್ಮಲ್ ಆಗಿ ಉಂಟು, ಅದರ ಕೆಲಸವನ್ನು ಜಾಸ್ತಿ ಮಾಡಲಿಕ್ಕೆ, ಅದರ ಸೆನ್ಸಿಟಿವಿಟಿ ಅಂತ ಹೇಳ್ತೇವೆ, ಅದನ್ನು ಜಾಸ್ತಿ ಮಾಡುವ ಮದ್ದುಗಳುಂಟು. ಇನ್ನು ಕೆಲವರಲ್ಲಿ ಇನ್ಸುಲಿನ್ ಪ್ಯಾಂಕ್ರಿಯಾಸಿನಿಂದ ಹೊರಗಡೆ ಹಾಕುವ ಮದ್ದುಗಳುಂಟು. ಸೊ ಅದನ್ನು ನೋಡಿಕೊಂಡು, ಕಾಯಿಲೆಯ ಅನುಸಾರ ಮನುಷ್ಯನ ದೈಹಿಕವನ್ನು ನೋಡಿಕೊಂಡು ನಾವು ಮದ್ದನ್ನು ಕೊಡುವುದು. ಇನ್ನು ಮಧುಮೇಹದಿಂದ ಆಗುವಂತಹ ತೊಂದರೆಗಳು ಯಾವ್ಯಾವು? ನೋಡಿ, ಮಧುಮೇಹ ಅಂತ ಹೇಳಿದರೆ ರಕ್ತದಲ್ಲಿ ಶುಗರ್ ಇರುವಂಥದ್ದು. ಈಗ ರಕ್ತ ಎಲ್ಲ ಕಡೆಯೂ ಹೋಗ್ತಾ ಇರುತ್ತೆ, ಅರ್ಥ ಆಯ್ತಾ? ಸೊ ತಲೆಯಿಂದ ಕೆಳಗಡೆ ಹೋಗ್ತಾ ಹೋದರೆ ಫಸ್ಟ್ ಮಧುಮೇಹದಲ್ಲಿ ಸ್ಟ್ರೋಕ್, ಪಾರ್ಶ್ವ ಕಾಯಿಲೆ ಅಂತ ಹೇಳ್ತೇವೆ, ಸ್ಟ್ರೋಕ್ ಸಾಮಾನ್ಯ. ಇನ್ನು ಕಣ್ಣಿಗೆ ಕೆಲವರಲ್ಲಿ ಮಧುಮೇಹದಿಂದ ರೆಟಿನಾ, ನಮ್ಮ ಸ್ಕ್ರೀನ್ ಪರ್ದೆ, ರೆಟಿನಾ ಅಂತ ಹೇಳ್ತೇವೆ, ಅದರ ಮೇಲೆ ತೊಂದರೆ ಬೀಳಿ ಅಂಥವರಲ್ಲಿ ಸಡನ್ನಾಗಿ ಅವರಲ್ಲಿ ಐಸೈಟ್, ಈ ದೃಷ್ಟಿ ಕಮ್ಮಿ ಆಗೋದು ಅಥವಾ ಸಡನ್ನಾಗಿ ದೃಷ್ಟಿ ಹೋಗುವ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಕ್ಯಾಟ್ರಾಕ್ಟ್, ಮಧುಮೇಹ ಇರುವವರಲ್ಲಿ ಕ್ಯಾಟ್ರಾಕ್ಟ್ ಆಗುವ ಸಂಭಾವ್ಯತೆಗಳು ಜಾಸ್ತಿ, ಆದಲ್ಲಿ ಕೂಡ ಅದು ಪ್ರೋಗ್ರೆಸ್ ಆಗುವ ಚಾನ್ಸಸ್ ಜಾಸ್ತಿ. ಇನ್ನು ಹೃದಯ ಅಪಘಾತ, ಹಾರ್ಟ್ ಅಟ್ಯಾಕ್ಸ್ ವೆರಿ ಕಾಮನ್ ಮಧುಮೇಹ ಇರುವವರಲ್ಲಿ. ಕಿಡ್ನಿಯ ತೊಂದರೆ ಮಧುಮೇಹರಲ್ಲಿ ವೆರಿ ಕಾಮನ್. ಇನ್ನು ರಕ್ತದ ನಳ್ಳಗಳು ಬ್ಲಾಕ್ ಆಗಿ ಕೆಲವರಲ್ಲಿ ಗ್ಯಾಂಗ್ರೀನ್ ಆಗುತ್ತೆ. ಇನ್ನು ಮಧುಮೇಹ ಇರುವವರಲ್ಲಿ ಕಿಡ್ನಿಯ ಸ್ಟೋನ್ಸ್ ಹೆಚ್ಚಾಗಿ ಬರುತ್ತದೆ. ಇನ್ಫೆಕ್ಷನ್ಸ್, ಮಧುಮೇಹ ಇರೋರಲ್ಲಿ ಇನ್ಫೆಕ್ಷನ್ಸ್, ಈ ನಿಮೋನಿಯಾ ಆಗಲಿ ಎಸ್ಪೆಷಲಿ ಜಾಸ್ತಿ ಅಂತ ಹೇಳಿದರೆ ಮೂತ್ರದ ಇನ್ಫೆಕ್ಷನ್ಸ್ ಅಥವಾ ಜೆನೈಟಲ್ ಇನ್ಫೆಕ್ಷನ್ಸ್, ಇದೆಲ್ಲ ಜಾಸ್ತಿಯಾಗಿ ಕಂಡು ಬರ್ತವೆ. ಹಾಗಿದ್ರೆ ಕಿಡ್ನಿ ಮೇಲೆ ಈ ಮಧುಮೇಹ ಅನ್ನೋದು ಯಾವ ರೀತಿ ಪರಿಣಾಮ ಬೀರುತ್ತೆ, ಹೇಗೆ ಅಂತ? ಕಿಡ್ನಿ ಮೇಲೆ ಹೇಳುವುದಂತ ಹೇಳಿದರೆ, ಕಿಡ್ನಿಯ ಪ್ರತಿಯೊಂದು ಅಂಗ, ಕಿಡ್ನಿ ಮಾತ್ರ ಅಲ್ಲ, ಕಿಡ್ನಿ
ನಮ್ಮ ಇಡೀ ಜೆನೈಟಲ್ ಟ್ರ್ಯಾಕ್ಟ್ ಅಂತ ಹೇಳ್ತೇವೆ ನಾವು, ಅದರ ಮೇಲೆ ಮಧುಮೇಹದ ಪರಿಣಾಮ ಬೀಳುತ್ತೆ. ಒಂದು ಕಿಡ್ನಿಯ ಮೇಲೆ ಪರಿಣಾಮ ಬಿದ್ದಾಗ ಕಿಡ್ನಿಯ ವೈಫಲ್ಯ ಅಂತ ಹೇಳಿ ದೀರ್ಘಕಾಲದ ಕಿಡ್ನಿಯ ವೈಫಲ್ಯ ಆಗುವ ಸಂಭಾವ್ಯತೆಗಳು ಕಂಡು ಬರ್ತವೆ. ಪ್ಲಸ್ ನಾನು ಹೇಳಿದಾಗೆ ಇನ್ಫೆಕ್ಷನ್ಸ್, ಈ ಮೂತ್ರಕೋಶದ ಇನ್ಫೆಕ್ಷನ್ಸ್ ಆಗುವ ಚಾನ್ಸಸ್ ಜಾಸ್ತಿ. ಇನ್ನು ಮಧುಮೇಹ ಇರುವವರಲ್ಲಿ ಕೆಲವರಲ್ಲಿ ಕಿಡ್ನಿ ಸ್ಟೋನ್ಸ್ ಆಗುವ ಸಂಭಾವ್ಯತೆಗಳು ಜಾಸ್ತಿ, ಜೆನೈಟಲ್ ಇನ್ಫೆಕ್ಷನ್ಸ್ ಜಾಸ್ತಿ. ಇನ್ನು ಮಧುಮೇಹದಿಂದ ಏನಂತ ಹೇಳಿದರೆ ನಮ್ಮ ನರಗಳಿಗೆ ಕೂಡ ತೊಂದರೆಯಾಗಿ ಏನಾಗುತ್ತಂತ ಹೇಳಿದರೆ ಮೂತ್ರಕೋಶದ ಮೇಲೆ ಅದು ಪರಿಣಾಮ ಬಿದ್ದು ಅದು ವಿಸರ್ಜನೆ ಆಗುವ ತೊಂದರೆಗಳು ಕೂಡ ಆಗ್ಬೋದು. ಹಾಗೆಯೇ ಕಿಡ್ನಿಗೆ ಹೋಗುವ ರಕ್ತನಾಳಗಳು ಇರ್ತವೆ, ಅದರ ಮೇಲೆ ಕೂಡ ಪರಿಣಾಮ ಬಿದ್ದು ಮಧುಮೇಹ ಅದರಲ್ಲಿ ಕೂಡ ಕಿಡ್ನಿಗೆ ತೊಂದರೆ ಆಗುವ ಚಾನ್ಸಸ್ ಇರುತ್ತೆ. ಸೊ ಕಿಡ್ನಿ ಮಾತ್ರ ಅಲ್ಲ, ಕಿಡ್ನಿ ಕಂಪ್ಲೀಟ್ ಅದು ಟ್ರ್ಯಾಕ್ಟನ್ನೇ, ಮೂತ್ರಕೋಶಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಅಂಗಕ್ಕೆ ಪಾರ್ಟ್ಸಿಗೆ ಮಧುಮೇಹದಿಂದ ತೊಂದರೆ ಆಗುವ ಚಾನ್ಸಸ್ಗಳು ಇರ್ತವೆ. ಇನ್ನು ಕಿಡ್ನಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದರೆ ಯಾರಿಗೆ ಈ ಒಂದು ಕಿಡ್ನಿಗೆ ತೊಂದರೆ ಆಗುವಂಥ ಅಪಾಯ ಹೆಚ್ಚಾಗಿರುತ್ತೆ ಅಂತ? ಮಧುಮೇಹದಿಂದ ಇದು ಒಂದು ಕಾರಣ ಅಂತ ಹೇಳಿದರೆ, ನಾನು ಹೇಳಿದೆ ವಂಶದಲ್ಲಿ ಕಿಡ್ನಿಯ ತೊಂದರೆ ಯಾರಿಗೆ ಇದೆ, ಈಗ ಮಧುಮೇಹ ಉಂಟು ವಂಶದಲ್ಲಿ ಅಂತ ಹೇಳಿ ಕುಟುಂಬದಲ್ಲಿ ಮಧುಮೇಹ ಉಂಟು, ಆ ಕುಟುಂಬಸ್ಥರಲ್ಲಿ ತಂದೆ ತಾಯಿಗೆ ಅಥವಾ ಅಣ್ಣಂದಿರಿಗೆ ಅಥವಾ ತಂಗಿಯಂದಿರಿಗೆ ಯಾರಿಗಾದರೂ ಕಿಡ್ನಿಯ ತೊಂದರೆ ಇದ್ದಲ್ಲಿ ಅಂಥವರಲ್ಲಿ ಅವರಿಗೆ ಚಾನ್ಸಸ್ ಮಧುಮೇಹದಿಂದ ಕಿಡ್ನಿಯ ತೊಂದರೆ ಆಗುವ ಚಾನ್ಸಸ್ ಅಷ್ಟೇ 60ರಿಂದ 70% ಅಷ್ಟು ಜಾಸ್ತಿ ಚಾನ್ಸಸ್ ಉಂಟು. ಇನ್ನು ಯಾರಿಗೆ ಕುಟುಂಬದಲ್ಲಿ ಕಿಡ್ನಿಯ ತೊಂದರೆ ಇಲ್ಲವ ಅವರಲ್ಲಿ ತುಂಬ ಕಮ್ಮಿ, 15ರಿಂದ 20 ಅಂತೇಳಿ ಹೇಳ್ಬೋದು. ಇನ್ನು ನಾನು ಹೇಳಿದೆ, ತಾಯಿಗೆ ಒಂದು ವೇಳೆ ಮಧುಮೇಹದ ತೊಂದರೆ ಇದ್ದಲ್ಲಿ ಗರ್ಭಿಣಿ ಇರುವಾಗ ಆ ಮಗುವಿಗೆ ಕಿಡ್ನಿಯ ತೊಂದರೆ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೊಂದು, ನಮ್ಮ ಮಧುಮೇಹ ಶುಗರನ್ನು ಕಂಟ್ರೋಲಲ್ಲಿ ಇಡದಿದ್ದಾಗ ಚಾನ್ಸಸ್ ಜಾಸ್ತಿ. ಹಾಗೆಯೇ ಶುಗರಿನ ನಮ್ಮ ಮಧುಮೇಹದ ಟೈಮ್ ಅಂತ ಹೇಳಿದರೆ ಡ್ಯೂರೇಷನ್ ಅಂತ ಹೇಳ್ತೇವೆ, ಮಧುಮೇಹ ಪತ್ತೆ ಹಚ್ಚುವ ಟೈಮ್ ಜಾಸ್ತಿ ಇದ್ದಲ್ಲಿ, ಅಂದರೆ ಎಲ್ಲರಿಗೂ ಮಧುಮೇಹ ಇರುವವರಲ್ಲಿ ಸಾಮಾನ್ಯವಾಗಿ ನಾನು ಹೇಳುವುದಾದರೆ ಸಾಧಾರಣ ಒಂದು 10ರಿಂದ 11% ಅಷ್ಟು ಜನರಿಗೆ ಮಧುಮೇಹ ಇರುವ ಜನರಿಗೆ ಅರೌಂಡ್ 40%, 40% ಅಷ್ಟು ಶೇಕಡಷ್ಟು ಇರುವ ಜನರಿಗೆ ಮಧುಮೇಹದಿಂದ ಬಳಲುವ ಜನರಿಗೆ ಕಿಡ್ನಿಯ ಕಾಯಿಲೆ ಬರುವ ಸಂಭಾವ್ಯತೆಗಳು ಇರ್ತವೆ. ಮತ್ತು ಇದು ಕಾಲ ಹೋದಾಗೆ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಹ್ಯಾಬಿಟ್ಸ್, ಯೂಶಲಿ ನಾವು ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್, ಬೊಜ್ಜು ಇಂಥ ಇರುವವರಿಗೆ ಮಧುಮೇಹದಿಂದ ಆಗುವ ಕಿಡ್ನಿಯ ಸಮಸ್ಯೆಗಳು ಜಾಸ್ತಿ. ಮಧುಮೇಹದಿಂದ ಕಿಡ್ನಿ ಸಮಸ್ಯೆ ಆದರೆ ಅದನ್ನು ಹೇಗೆ ಪತ್ತೆ ಹಚ್ಚಬಹುದು ಅಂತ? ಒಂದು ಮಧುಮೇಹದಿಂದ ಪತ್ತೆ ಹಚ್ಚಲಿಕ್ಕೆ ಅಂತೇಳಿ ಲಕ್ಷಣಗಳು, ಇದನ್ನು ನಾನು ಲಕ್ಷಣಗಳು ಮತ್ತು ಪತ್ತೆ ಹಚ್ಚುವ ವಿಧಾನಗಳು ಎರಡು ವಿಷಯವಾಗಿ ನಾವು ವಿಭಾಗಿಸುವ. ಲಕ್ಷಣಗಳು ಫಸ್ಟಾಗಿ, ಮಧುಮೇಹ ಇರುವವರಿಗೆ ಯೂಶ್ವಲಿ ಕೆಲವು ಕಿಡ್ನಿಯ ಸಮಸ್ಯೆ ಇರುವವರಿಗೆ ಯೂಶ್ವಲಿ ಕಂಡು ಬರೋದಿಲ್ಲ, ಏನಂತೇಳಿ ಎಂಥ ಲಕ್ಷಣಗಳು ಕಂಡು ಬರದಂತೆ ಇರಬಹುದು. ಏಕಂತ ಹೇಳಿದರೆ ಕಿಡ್ನಿಯ ಲಕ್ಷಣ ಕಂಪ್ಲೀಟಾಗಿ ಕಂಡು ಬರಬೇಕಿದ್ರೆ ಕಿಡ್ನಿಗಳು ತೊಂದರೆ ಆಗಿವೆ ಅಂಥೇಳಿಯೇ ಲೆಕ್ಕ. ಆದರೆ ಸೂಕ್ಷ್ಮತೆಯಿಂದ ನೋಡಿದಾಗ ಈ ಮೂತ್ರದಲ್ಲಿ ನೊರೆ ಹೋಗುವುದು ಅಂತ ಹೇಳಿದರೆ ಇದು ಪ್ರೋಟೀನ್ ಹೋಗುವ ಒಂದು ವಿಷಯ. ಮೂತ್ರದಲ್ಲಿ ನೊರೆ ಹೋಗೋದಂದರೆ ಪ್ರೋಟೀನ್ ಹೋಗುವ. ಸೊ ಯೂಶ್ವಲಿ ಇದು ಒಂದು ಫಸ್ಟ್ ಸಿಂಪ್ಟಮ್ ಅಂತೇಳಿ ಹೇಳ್ಬೋದು, ಮೊದಲನೇ ಲಕ್ಷಣ. ಇನ್ನು ಟೈಮ್ ಹೋದಲ್ಲಿ ಕೆಲವರಿಗೆ ಕಾಲಿನಲ್ಲಿ ಸ್ವಲ್ಪ ಊತ ಅಥವಾ ಬೆಳಗಿನ ಜಾವ ಏಳುವಾಗ ಮುಖದಲ್ಲಿ ಕಣ್ಣಿನ ಸುತ್ತಲೂ ಸ್ವಲ್ಪ ನೀರು ಊತ ಕಂಡು ಬರಬಹುದು. ಇನ್ನು ಜಾಸ್ತಿ ಕಿಡ್ನಿಯ ಸಮಸ್ಯೆ ಜಾಸ್ತಿ ಹೋದಾಗ ಕ್ಷೀಣತೆ, ಮತ್ತು ರಾತ್ರಿ ಆಗುವಾಗ ಹೆಚ್ಚಾಗಿ ಮೂತ್ರ ವಿಸರ್ಜನೆ ಆಗುವುದು, ಮತ್ತು ಸಮಸ್ಯೆ ಜಾಸ್ತಿ ಆದಾಗ ತುಂಬ ಕ್ಷೀಣತೆ, ಮಸಲ್ ಕ್ರ್ಯಾಂಪ್ಸ್, ಅಲ್ಲಿ ಕೈಕಾಲುಗಳಲ್ಲಿ ಸೆಳೆತ, ಇನ್ನು ರಕ್ತ ಕಮ್ಮಿ ಆಗೋದು, ಹಿಮೋಗ್ಲೋಬಿನ್ ಕಮ್ಮಿ ಆಗೋದು, ಮತ್ತು ಜಾಸ್ತಿ ಆದರೆ ಕಿಡ್ನಿಯ ಸಮಸ್ಯೆ ಜಾಸ್ತಿ ಆದರೆ ನಮಗೆ ಹಿಕಪ್ಸ್ ಅಂತ ಹೇಳಿ ಎಕ್ಕಟೆ ಬರೋದು,
ವಾಂತಿ ಬಂದಾಗೆ ಆಗೋದು, ವಾಮಿಟಿಂಗ್, ಶರೀರದಲ್ಲಿ ಅಧಿಕ ಇಚ್ಚಿಂಗ್ ಆಗೋದು. ಒಂದು ವಿಷಯ ಏನಂತ ಹೇಳಿದರೆ, ಒಂದು ವಿಷಯ ಸೂಕ್ಷ್ಮತೆ ವಿಷಯ ಏನಂತ ಹೇಳಿದರೆ, ಕಿಡ್ನಿಯ ಸಮಸ್ಯೆ ಜಾಸ್ತಿ ಆಗಿ ಹೋದಾಗೇ ಏನಂತ ಹೇಳಿದರೆ, ಯಾರು ಇನ್ಸುಲಿನಲ್ಲಿ ಇದ್ದಾರೋ ಅಥವಾ ಯಾರು ಮಾತ್ರೆಯಲ್ಲಿ ಇದ್ದಾರೋ ಮಧುಮೇಹಕ್ಕೆ, ಆ ಮಾತ್ರೆಯ ಡೋಸುಗಳು ಕಮ್ಮಿ ಆಗ್ತಾ ಬರ್ತದೆ. ಅಥವಾ ಅವರಿಗೆ ಏನಂತ ಹೇಳಿದರೆ ಆ ಡೋಸಿನಲ್ಲಿ ಶುಗರ್ ಆವಾಗ ಕಮ್ಮಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ವಿಷಯ ಬಂದಾಗ ಅಂತ ಹೇಳಿದರೆ ಬೇರೆ ಕಾರಣ ಕೂಡ ಇರಬಹುದು, ಆದರೆ ಈ ಪದೇ ಅದೇ ಡೋಸಲ್ಲಿ ಶುಗರ್ ಕಮ್ಮಿ ಆಗೋದಿದ್ದಲ್ಲಿ ಸೊ ಮೇ ಬಿ ಕಿಡ್ನಿಗೆ ಇಫೆಕ್ಟ್ ಆಗ್ತಾ ಉಂಟು ಅಂಥೇಳಿ ಒಂದು ವಿಚಾರ ಇದು ಬರುವ ಸಿಂಪ್ಟಮ್ಸ್ಗಳು, ಲಕ್ಷಣಗಳು. ಇನ್ನು ಪತ್ತೆ ಹಚ್ಚುವುದು ಹೇಗೆ? ಪತ್ತೆ ಹಚ್ಚಲಿಕ್ಕೆ ನಾವು ಇನ್ನೊಂದು ಏನಂತೇಳಿ, ಇದೆಲ್ಲ ಲಕ್ಷಣಗಳು ಇದ್ದಲ್ಲಿ ಅಥವಾ ಯಾರಿಗೆ ಮಧುಮೇಹ ಕಾಯಿಲೆ ಇದ್ದಲ್ಲಿ ಇವರಿಗೆ ಏನಂತ ಹೇಳಿದರೆ, ಒಂದು ಮೂತ್ರದಲ್ಲಿ ಪ್ರೋಟೀನ್ ಹೋಗೋದನ್ನು ಇದನ್ನು ನಾವು ಪತ್ತೆ ಹಚ್ಚಬೇಕಾಗತ್ತೆ. ಈಗ ಇದಕ್ಕೆ ಹೇಗೆ ಪತ್ತೆ ಹಚ್ಚೋದು? ಯೂಶ್ವಲಿ ಏನಂತ ಹೇಳಿದರೆ, ಸಾಮಾನ್ಯವಾಗಿ ನಾವು ಡಾಕ್ಟರ್ ಹತ್ರ ಹೋದಾಗ ಯೂಶ್ವಲಿ ಡಾಕ್ಟರ್ ಅವರು ಹೆಚ್ಚಾಗಿ ನಾವು ಮೂತ್ರವನ್ನು ಟೆಸ್ಟ್ ಮಾಡಲಿಕ್ಕೆ ಕೊಡ್ತೇವೆ. ನಾರ್ಮಲ್ ಆಗಿ ಮೂತ್ರವನ್ನು ಟೆಸ್ಟ್ ಮಾಡಲಿಕ್ಕೆ ಕೊಡ್ತೇವೆ. ಅದರಲ್ಲಿ ಪ್ರೋಟೀನಿನ ಅಂಶ ಕಂಡು ಬಂದಲ್ಲಿ ಕಿಡ್ನಿಗೆ ಸಮಸ್ಯೆ ಇರುವ ಚಾನ್ಸಸ್ಗಳು ಉಂಟು ಅಂತೇಳಿ ಅದೊಂದು ಇಂಡಿಕೇಟರ್. ಒಂದು ವೇಳೆ ಹೀಗೆ ಸಾಮಾನ್ಯ ಮೂತ್ರ ಪರೀಕ್ಷೆಯಲ್ಲಿ ಪ್ರೋಟೀನ್ ಹೋಗೋದಿಲ್ಲ, ಆವಾಗ ಏನಂತ ಹೇಳಿದರೆ ಇನ್ನೊಂದು ಪರೀಕ್ಷೆ ಮಾಡಬೇಕಾಗುತ್ತೆ, ಮೈಕ್ರೋ ಆಲ್ಬ್ಯೂಮಿನ್ ಅಂತ ಹೇಳಿದರೆ. ಕಮ್ಮಿ ಪ್ರಮಾಣದಲ್ಲಿ ಪ್ರೋಟೀನ್ ಹೋಗುವಾಗಲೇ ಅದನ್ನು ಪತ್ತೆ ಹಚ್ಚುವ ಒಂದು ಪರೀಕ್ಷೆ, ಅದನ್ನು ನಾವು ಯೂರಿನ್ ಮೈಕ್ರೋ ಆಲ್ಬ್ಯೂಮಿನ್ ಟೆಸ್ಟ್ ಅಂತ ಹೇಳ್ತೇವೆ. ಅದನ್ನು ಯಾವುದೇ ಹೀಗೆ ನಾರ್ಮಲ್ ಯೂರಿನಲ್ಲಿ ಹೀಗೆ ನಾವು ಪತ್ತೆ ಹಚ್ಚಬಹುದು ಟೆಸ್ಟಿಂಗಿಗೆ ಕೊಟ್ಟಾಗ. ಇನ್ನು ರಕ್ತದ ಪರೀಕ್ಷೆ ಒಂದು ಏನಂತೇಳಿ ನಾನು ಹೇಳಿದಾಗೆ ಕ್ರಿಯಾಟಿನಿನ್, ಕಿಡ್ನಿಯ ಸಮಸ್ಯೆ ಇದ್ದಾಗ ಕ್ರಿಯಾಟಿನಿನ್ ಅಂತೇಳಿ ಒಂದು ನಮ್ಮ ರಕ್ತದಲ್ಲಿ ಒಂದು ಅಂಶ ಉಂಟು, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆವಾಗ ಕಿಡ್ನಿಯ ಸಮಸ್ಯೆ ಉಂಟು ಅಂತೇಳಿ ನಾವು ಪತ್ತೆ ಹಚ್ಚಬಹುದು. ಈ ಎರಡೂ ತೊಂದರೆ ಅಥವಾ ನಮ್ಮ ಪ್ರೋಟೀನ್ ಜಾಸ್ತಿ ಹೋಗ್ತಾ ಉಂಟು ಮೂತ್ರದ್ದು, ಕಿಡ್ನಿಯ ಕ್ರಿಯಾಟಿನಿನ್ ಜಾಸ್ತಿ ಇದ್ದಾಗ ಮತ್ತೆ ಮುಂದೆ ಕಿಡ್ನಿಗೆ ಸಂಬಂಧಪಟ್ಟ ಉಳಿದ ಟೆಸ್ಟ್ಗಳನ್ನು ನಾವು ಮಾಡಬೇಕಾಗುತ್ತೆ. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅದನ್ನು ಮಾಡಿ ನೋಡಬೇಕಾಗುತ್ತೆ. ಏಕೆಂದರೆ ಬೇರೆ ಏನಾದರೂ ಕಾರಣ ಉಂಟಾ, ಕಿಡ್ನಿಯ ಸಮಸ್ಯೆ ಬರೋಕ್ಕೆ ಬೇರೆ ಏನಾದರೂ ಕಾರಣ ಉಂಟಾ ಅಥವಾ ಮಧುಮೇಹನೇ ಕಾರಣವ, ಇದರಿಂದ ಪತ್ತೆ ಹಚ್ಚಬಹುದು. ಇನ್ನು ಏನಂತ ಹೇಳಿದರೆ, ಮಧುಮೇಹದಿಂದ ಆಗುವ ತೊಂದರೆಗಳ ಬಗ್ಗೆ ಕೂಡ ಅದೇ ಸಮಯದಲ್ಲಿ ಪತ್ತೆ ಹಚ್ಚುವುದು ಉತ್ತಮ. ಫಾರ್ ಎಕ್ಸಾಂಪಲ್, ಕಣ್ಣಲ್ಲಿ ನಾವು ಡ್ರಾಪ್ಸ್ ಹಾಕಿ ಡಯಲೇಟ್ ಮಾಡಿ ರೆಟಿನಾ ಅದನ್ನು ನೋಡ್ತೇವೆ. ECG ಅನ್ನು ನೋಡ್ಬೋದು. ಮತ್ತು BP ಏನಂತ ಹೇಳಿದರೆ, ಮಧುಮೇಹದು ಅಥವಾ ಕಿಡ್ನಿಯ ತೊಂದರೆ ಬರಲಿಕ್ಕೆ ಸ್ಟಾರ್ಟ್ ಆದಾಗೇ ಒಬ್ಬ ವ್ಯಕ್ತಿಯ ರಕ್ತದೊತ್ತಡ BP ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸೊ ಖಾಲಿ ಮಧುಮೇಹ ಅಥವಾ ಕಿಡ್ನಿಗೆ ಮಾತ್ರ ಅಲ್ಲ, ಇದೆಲ್ಲ ಬೇರೆ ಸಂಬಂಧಪಟ್ಟದನ್ನು, ಮಧುಮೇಹದಿಂದ ಆಗುವ ಬೇರೆ ಕಿಡ್ನಿಯ ಸಮಸ್ಯೆಯಿಂದ ಆಗುವ ಬೇರೆ ಪರಿಣಾಮಗಳ ಬಗ್ಗೆ ಕೂಡ ನಾವು ಮನದಲ್ಲಿ ಇಟ್ಕೊಂಡು ಅದರ ಬಗ್ಗೆ ಕೂಡ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡಬೇಕು. ಹಾಗಿದ್ರೆ BP ಹಾಗೇನೆ ಮಧುಮೇಹಕ್ಕೆ ಏನಾದರೂ ಸಂಬಂಧ ಇದೆಯಾ? ಹೌದು, ಯೂಶಲಿ ಇದೆಲ್ಲ ಆಲ್ಮೋಸ್ಟ್ ಒಂದೇ. ದೀಸ್ ಆರ್ ಆಲ್ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಹೇಳ್ತೇವೆ. ಸೊ ಜೀವನ ಶೈಲಿಗೆ ಸಂಬಂಧಪಟ್ಟ ಡಿಸೀಸಸ್ ಎರಡಕ್ಕೂ ಆಲ್ಮೋಸ್ಟ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಎಲ್ಲವೂ ಆಲ್ಮೋಸ್ಟ್ ಸೇಮ್. ವಂಶ ಪಾರಂಪರ್ಯ, ದೈಹಿಕವಾಗಿ ಕಮ್ಮಿ ಫಿಸಿಕಲ್ ಆ್ಯಕ್ಟಿವಿಟಿ, ಸ್ಟ್ರೆಸ್, ಹ್ಯಾಬಿಟ್ಸ್, ಸ್ಮೋಕಿಂಗ್, ಆಲ್ಕೋಹಾಲ್. ಸೊ ಇದೆಲ್ಲ ಇರುವಾಗ BP ಅದು ಮಧುಮೇಹ ಒಟ್ಟೊಟ್ಟಿಗೆ ಯೂಶಲಿ ಏನಂತ ಹೇಳಿದರೆ, ಇದು ಅಕ್ಕ ತಂಗಿಯಂದರಿದ್ದಾಗೆ. ಯೂಶಲಿ ಮಧುಮೇಹ ಇರುವವರಲ್ಲಿ BPಯ ಸಂಭಾವ್ಯತೆ ಆಗುವ ಚಾನ್ಸಸ್ ಜಾಸ್ತಿ, ಅಥವಾ ಇಬ್ಬರಲ್ಲಿ ಒಟ್ಟಿಗೆ ಬರುವ ಸಂಭಾವ್ಯತೆಗಳು ಇರ್ತದೆ. ಅಥವಾ ಕೇವಲ ಮಧುಮೇಹ ಇರುವವರಲ್ಲಿ ಟೈಮ್ ಹೋದಾಗೆ ಕೆಲವು ವರ್ಷಗಳ ನಂತರ ಅವರಿಗೂ BP ಬರುವ ಸಂಭಾವ್ಯತೆಗಳು ಇರ್ತವೆ. ಅಥವಾ BPಯ ತೊಂದರೆ ಇರುವವರಿಗೆ ಕೆಲವು ಸರ್ತಿ ಅಂದರೆ ಹೆಚ್ಚಿನವರಲ್ಲಿ ಮತ್ತೆ ಮುಂದಕ್ಕೆ ಹೋಗಿ ಮಧುಮೇಹ ಆಗುವ ಚಾನ್ಸಸ್ ಇರುತ್ತೆ. ಇನ್ನೊಂದು ಏನಂತ ಹೇಳಿದರೆ, ಮಧುಮೇಹದಿಂದ ಕಿಡ್ನಿಗೆ ತೊಂದರೆ ಆಗಬಹುದು. BP ಹೆಚ್ಚಿಗೆ ಇರುವಾಗ ಕೂಡ ಕಿಡ್ನಿಗೆ ತೊಂದರೆ ಆಗಬಹುದು. ಈ ಎರಡೂ ಒಟ್ಟಿಗೆ ಬಂದಾಗ ಇದು 1+1 2 ಅಲ್ಲ, ಇದು ಕಂಪೌಂಡಿಂಗ್ ಆಗುತ್ತೆ.
ಕಿಡ್ನಿಯ ತೊಂದರೆಯು ಚಾನ್ಸಸ್ ಆಗುವ ತೊಂದರೆಯ ಕಿಡ್ನಿ ಈ ಕಾಯಿಲೆಯಿಂದ ಆಗುವ ತೊಂದರೆಗಳ ಇಂಡಿವಿಜುವಲ್ ಆಗಿ ಡಯಾಬಿಟೀಸ್ ಇದ್ದಾಗ ರಕ್ತದೊತ್ತಡ ಬಂದರೆ ಅವರಲ್ಲಿ ಕಿಡ್ನಿಯ ತೊಂದರೆ ಆಗುವ ಚಾನ್ಸಸ್ ಇನ್ನೂ ಜಾಸ್ತಿ. ಹಾಗೆಯೇ ಬಿ ಪಿದ್ದು ಮಧುಮೇಹ ಬಂದಾಗ ಅವರಲ್ಲಿ ಕೂಡ ಜಾಸ್ತಿ. ಸೊ ಹೊರಡೆ ಒಟ್ಟಿಗೆ ಬಂದಾಗ ಪ್ರಾಬ್ಲಮ್ಸ್ ಆರ್ ಮಚ್ ಮೋರ್ ಕಂಪೌಂಡಿಂಗ್. ಈಗ ಕಿಡ್ನಿ ಸಮಸ್ಯೆ ಬಂದಿದೆ ಅಂದರೆ ಸ್ಕ್ರೀನಿಂಗ್ ಯಾವಾಗ ಮಾಡಿಸಬೇಕಾಗುತ್ತೆ? ಎಲ್ಲರಲ್ಲಿ ಆಲ್ಮೋಸ್ಟ್ ಮಧುಮೇಹ ಇರುವ ಎಲ್ಲರಲ್ಲಿಯೂ ನಾವು ಕಿಡ್ನಿಯ ಸಮಸ್ಯೆಗೆ ಸ್ಕ್ರೀನಿಂಗ್ ಮಾಡಲೇಬೇಕು. ಎಲ್ಲರಲ್ಲಿ ಮಧುಮೇಹ ಈಗ ಯಾವಾಗ ಮಾಡಬೇಕಿರುವುದು ಅದು ವಿಷಯ. ಈಗ ನಾವು ಯೂಶ್ವಲಿ ನಾನು ಹೇಳಿದೆ ಮೊದಲೇ ಟೈಪ್ 1 ಅಂತ ಹೇಳಿದರೆ ಮಕ್ಕಳಲ್ಲಿ ಅಥವಾ ಯೌವನರಲ್ಲಿ ಇನಿಷಿಯಲ್ ಸ್ಟೇಜಸಲ್ಲಿ ಬೇಗ ಕಂಡುಬರುವ ಅಂತ 10ನೇ ವಯಸ್ಸಿಗಿಂತ ಮುಂಚೆನೇ ಕಂಡುಬರುವ ಡಯಾಬಿಟೀಸಲ್ಲಿ ಯೂಶ್ವಲಿ ಅವರಲ್ಲಿ 5ರಿಂದ 10 ವರ್ಷ ನಂತರ ಕಿಡ್ನಿಯ ಸಮಸ್ಯೆ ಬರುವ ಚಾನ್ಸಸ್ ಇರುತ್ತೆ. ಸೊ ಆಫ್ಟರ್ 5 to 10 years ಅವರಿಗೆ ಸ್ಕ್ರೀನಿಂಗ್ ಮಾಡಲಿಕ್ಕೆ ನೋಡಬೇಕಂತ ಹೇಳಿದರೆ ಮೂತ್ರದ ಟೆಸ್ಟು, ಬ್ಲಡ್ಡಲ್ಲಿ ಕ್ರಿಯಾಟಿನಿನ್ ಟೆಸ್ಟ್ ಮಾಡಬೇಕು. ಇನ್ನು ನಾನು 2ನೇ ವರ್ಗ ಟೈಪ್ 2 ಡಯಾಬಿಟೀಸ್ ಅಂತ ಹೇಳಿದ್ದೆ. ಇವರಲ್ಲಿ ಏನಂತ ಹೇಳಿದರೆ ನಾನು ಹೇಳಿದೆ ಸಿಂಪ್ಟಮ್ಸ್ ಏನೂ ಇರುವುದಿಲ್ಲ ಇವರಲ್ಲಿ ಹೆಚ್ಚಾಗಿ. ಸೊ ಯೂಶಲಿ ಏನಂತ ಹೇಳಿದರೆ ಇವರಲ್ಲಿ ಶುಗರ್ ಮಧುಮೇಹ ಇದೆ ಅಂತೇಳಿ ಪತ್ತೆ ಹಚ್ಚುವಾಗಲೇ ಮೇ ಬಿ ಅವರಲ್ಲಿ ಮಧುಮೇಹ ಸ್ಟಾರ್ಟ್ ಆಗಿ ತುಂಬ ಸಮಯನೇ ಆಗಿರಲಬಹುದು. ಸೊ ಇವರಲ್ಲಿ ಆಲ್ರೆಡಿ ಅದೇ ಸಮಯದಲ್ಲಿ ಕಿಡ್ನಿಯ ಸಮಸ್ಯೆ ಕೂಡ ಬಂದಿರಬಹುದು. ನಾನು ಮತ್ತೆ ಬೇರೆ ಹೇಳಿದೆ ಕಣ್ಣಿನ ಸಮಸ್ಯೆ, ಹೃದಯ ಸಮಸ್ಯೆ ಆಲ್ರೆಡಿ ಅವಿತು ಕೂತಿರ್ಬೋದು. ಸೊ ಇಂಥವರಲ್ಲಿ ಡಯಾಬಿಟೀಸ್ ಅಂತೇಳಿ ಪತ್ತೆ ಹಚ್ಚಿದಾಗನೇ, ಮಧುಮೇಹದ ತೊಂದರೆ ಇದೆ ಅಂತೇಳಿ ಪತ್ತೆ ಹಚ್ಚಿದಾಗನೇ ಎಲ್ಲದಕ್ಕೂ ಕಿಡ್ನಿ, ಕಣ್ಣಿಗೆ, ಹಾರ್ಟಿಗೆ ಸಂಬಂಧಪಟ್ಟ ಸ್ಕ್ರೀನಿಂಗನ್ನು ನಾವು ಮಾಡಲೇಬೇಕಾಗತ್ತೆ. ಇನ್ನು ಆವಾಗಲೇ ಹೇಳಿದರೆ ಬೊಜ್ಜು ಕೂಡ ಒಂದು ಮಧುಮೇಹಕ್ಕೆ ಕಾರಣ ಆಗತ್ತೆ ಅಂತ. ಹಾಗಿದ್ರೆ ಬೊಜ್ಜು, ಮಧುಮೇಹ ಹಾಗೇನೆ ಕಿಡ್ನಿ, ಇದರ ನಡುವಿನ ಸಂಬಂಧ ಏನು? ನಾನು ಈಗ ಬೊಜ್ಜಿನಿಂದ ಕೆಲವು ಸಮಸ್ಯೆಗಳಾಗುವ ಚಾನ್ಸಸ್ ಉಂಟು. ಒಂದು ಏನಂತ ಹೇಳಿದರೆ ಬೊಜ್ಜು ಜಾಸ್ತಿ ಆದಾಗನೇ ಅವರಲ್ಲಿ ರಕ್ತದೊತ್ತಡ ಆಗುವ ಚಾನ್ಸಸ್ ಜಾಸ್ತಿ. ಬೊಜ್ಜು ಇರುವವರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಇವರಲ್ಲಿ ಇನ್ಸುಲಿನ್ ಉತ್ಪನ್ನ ಆಗುತ್ತೆ, ಆದರೆ ಅದರದ್ದು ಫಂಕ್ಷನನ್ನು ಅದು ಮಾಡಲಿಕ್ಕೆ ಆಗುವುದಿಲ್ಲ. ಸೊ ಇಂಥವರಲ್ಲಿ ಮಧುಮೇಹ ಆಗುವ ಚಾನ್ಸಸ್ ಜಾಸ್ತಿ ಆಗುತ್ತೆ. ಪ್ಲಸ್ ಬೊಜ್ಜು ಇರುವವರಲ್ಲಿ ಇಂಡಿಪೆಂಡೆಂಟ್ ಆಗಿ ಇವಾಗಿನ ನಮಗೆ ಬಂದಿರುವ ಸ್ಟಡೀಸ್ ಅನುಸಾರ ಬೊಜ್ಜಿನ ಕಾರಣ ಇಂಡಿಪೆಂಡೆಂಟ್ ಆಗಿಯೇ ಕಿಡ್ನಿಗೆ ಸಮಸ್ಯೆ ಆಗುವ ಚಾನ್ಸಸ್ ಉಂಟು. ಅದು ಮಾತ್ರ ಅಲ್ಲ, ಇನ್ನು ಬೊಜ್ಜು ಇರುವವರಲ್ಲಿ ನಾವು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆ್ಯಪ್ನಿಯಾ ಅಂತ ಹೇಳಿದರೆ ಸಿಂಪಲ್ ಆಗಿ ಹೇಳೋದಿದ್ದರೆ ನಾವು ಮಲಗಿದಾಗ ನಾವು ನಿದ್ರೆಯಲ್ಲಿ ಇರ್ತೇವೆ, ಹಾಗಂತೇಳಿ ಆಕ್ಸಿಜನ್ ನಮ್ಮ ರಕ್ತದಲ್ಲಿ ಇರುತ್ತೆ. ಇಂಥವರಲ್ಲಿ ಏನಾಗುತ್ತೆ ಅಂತೇಳಿ ಅಧಿಕ ಬೊಜ್ಜು ಇರುವವರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಇವರಲ್ಲಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ. ಮಲಗಿದವಾಗ ಕೂಡ ಆಕ್ಸಿಜನ್ ಲೆವೆಲ್ ಬ್ಲಡ್ಡಲ್ಲಿ ಕಮ್ಮಿ ಆಗುತ್ತೆ. ಸೊ ಏನಾಗುತ್ತೆ ಅಂತ ಹೇಳಿದರೆ ಇದರ ಕಾರಣದಿಂದ ಕೂಡ ಕಿಡ್ನಿಗೆ ಸಮಸ್ಯೆ ಪರಿಣಾಮ ಬೀಳುವ ಚಾನ್ಸಸ್ ಇರುತ್ತೆ. ಇಂಥವರಲ್ಲಿ ಬಿ ಪಿಯ ಸಮಸ್ಯೆ ಕೂಡ ಜಾಸ್ತಿ, ಹಾರ್ಟಿನ ಸಮಸ್ಯೆ ಕೂಡ ಜಾಸ್ತಿ, ಹಾರ್ಟ್ ಅಟ್ಯಾಕ್ ಆಗುವ ಹಾಗೂ ಸ್ಟ್ರೋಕ್ಸ್ ಆಗುವ ಹೀಗೆ ಬೇರೆ ಬೇರೆ ಸಮಸ್ಯೆಗಳು ಆಗುವ ಚಾನ್ಸಸ್ ಜಾಸ್ತಿ. ಸೊ ಬೊಜ್ಜಿನಿಂದ ಪ್ಲಸ್ ಇಂಥವರಲ್ಲಿ ಕೊಲೆಸ್ಟ್ರಾಲ್ ತೊಂದರೆ ಕೂಡ ಜಾಸ್ತಿ ಇರುತ್ತೆ. ಮತ್ತು ಬೊಜ್ಜು ಬಂದಾಗ ನಮ್ಗೆ ಕಾಲಿನ ಗಂಟುಗಳಿಗೆ ನೋವಾಗುತ್ತೆ. ಕಾಲಿನ ಗಂಟಿಗೆ ನೋವಾದಾಗ ಏನಾಗುತ್ತೆ, ಮತ್ತು ನಡೆಯುವುದನ್ನು ಕಮ್ಮಿ ಆಗುತ್ತೆ, ಫಿಸಿಕಲ್ ಆ್ಯಕ್ಟಿವಿಟಿ ಕಮ್ಮಿ ಆಗುತ್ತೆ. ಅದು ಫರ್ದರ್ ಬೊಜ್ಜಿಗೆ ಕಾರಣ ಆಗುತ್ತೆ, ಫರ್ದರ್ ಇದೆಲ್ಲ ತೊಂದರೆಗಳಿಗೆ ಕಾರಣ ಆಗುತ್ತೆ. ಸೊ ಒಂದು ಸುಳಿ ಥರ ಅದು ಇಟ್ಸ್ ಅ ವಿಷಿಯಸ್ ಸೈಕಲ್ ಅಂತ ಹೇಳ್ಬೋದು, ಒಂದು ಇನ್ನೊಂದಕ್ಕೆ ಕಾರಣವಾಗ್ತಾ ಹೋಗುತ್ತೆ. ಓಕೆ, ಈಗ ಮಧುಮೇಹದಿಂದ ಕಿಡ್ನಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದರೆ, ಹಾಗಿದ್ರೆ ಈ ಸಮಸ್ಯೆಯಿಂದ ಆಗುವಂತಹ ಪರಿಣಾಮಗಳು ಏನೇನು ಅಂತ? ಈಗ ಕಿಡ್ನಿಯ ಸಮಸ್ಯೆಯಿಂದ ಆಗುವ ಪರಿಣಾಮ ಏನಂತ ಹೇಳಿದರೆ, ಮಧುಮೇಹ ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳೋದಿಲ್ಲದಿದ್ದಲ್ಲಿ ಕಿಡ್ನಿಯ ಸಮಸ್ಯೆ ಆಗುತ್ತೆ. ಕಿಡ್ನಿಯ ಸಮಸ್ಯೆ ಆದ ನಂತರ ಕೂಡ ಮಧುಮೇಹವನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದಿಲ್ಲದಲ್ಲಿ ಇದು ಹೆಚ್ಚಾಗಿಯೇ ಹೋಗುತ್ತೆ. ಕ್ರಮೇಣವಾಗಿ ಹೆಚ್ಚಿನವರಲ್ಲಿ ಈ ಕಂಪ್ಲೀಟ್ ಆಗಿ ಕಿಡ್ನಿ ಫೇಲಿಯರ್, ಕಿಡ್ನಿಯ ವೈಫಲ್ಯ ಆಗಿ ಕ್ರಮೇಣವಾಗಿ ಹೆಚ್ಚಿನವರು ಮತ್ತು ಡಯಾಲಿಸಿಸ್ಗೆ ಹೋಗುವ ಚಾನ್ಸಸ್ ಬರುತ್ತೆ. ಇನ್ನು ಬೇರೆ ಸಮಸ್ಯೆಗಳು ಕೂಡ ಇರುತ್ತೆ. ಯೂಶ್ವಲಿ ಏನಾಗುತ್ತಂತ ಹೇಳಿದರೆ, ಕಿಡ್ನಿಯ ಸಮಸ್ಯೆ ಜಾಸ್ತಿ ಆಗೋದಲ್ಲಿ ನಾನು ಮೊದಲೇ ಹೇಳಿದೆ, ಇಂಥವರಲ್ಲಿ ಶುಗರ್ ಕೂಡ ಕಮ್ಮಿ ಆಗುತ್ತೆ. ಆವಾಗ ಅವರಿಗೆ ಶುಗರ್ ಕಮ್ಮಿ ಆಗಿ ಹೈಪೋಗ್ಲೈಸಿಮಿಯಾ ಅಂತ ಹೇಳ್ತೇವೆ, ಹಾಗೆ ಆಗುವ ಚಾನ್ಸಸ್ ಕೂಡ ಜಾಸ್ತಿ. ಪ್ಲಸ್ ಇನ್ಫೆಕ್ಷನ್ಸ್, ಮೂತ್ರಕೋಶದ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ. ಇದರಿಂದ ಕಾರಣ ಏನಾಗುತ್ತೆ, ಕಿಡ್ನಿಯ
ಪ್ರಾಬ್ಲಮ್ ಇರುವಂಥದ್ದು, ಕಿಡ್ನಿಯ ಈ ಪ್ರೋಗ್ರೆಷನ್ ಜಾಸ್ತಿ ಆಗುತ್ತೆ. ಪ್ಲಸ್ ಇವರಲ್ಲಿ ಗ್ಯಾಂಗ್ರೀನ್, ಕಣ್ಣಿನ ಸಮಸ್ಯೆ, ರೆಟಿನೋಪತಿ, ಕಣ್ಣಿನಲ್ಲಿ ದೃಷ್ಟಿ ಹೋಗುವ ಸಮಸ್ಯೆ, ಪ್ಲಸ್ ಅವರಲ್ಲಿ ಈ ನಮ್ಮ ಇಂಟೆಸ್ಟೈನಲ್ಲಿ ಇದು ಅಬ್ಸಾರ್ಪ್ಷನ್ ಇದು ಸಮಸ್ಯೆಗಳು ಕೂಡ ಅವರಲ್ಲಿ ಬರುತ್ತೆ. ಸೊ ಹೀಗೆ ಹಾರ್ಟಿನ ಸಮಸ್ಯೆ, ಸ್ಟ್ರೋಕಿನ ಸಮಸ್ಯೆ, ಇದೆಲ್ಲ ಕಿಡ್ನಿಯ ಸಮಸ್ಯೆಯಿಂದ ಕೂಡ ಬರುತ್ತೆ. ಮಧುಮೇಹ ಮತ್ತು ಕಿಡ್ನಿಯ ಸಮಸ್ಯೆ ಇದ್ದಾಗ ಇದೆಲ್ಲ ಆಗುವ ಚಾನ್ಸಸ್ ಜಾಸ್ತಿ. ಸೊ ಇದೆಲ್ಲ ತೊಂದರೆಗಳಾಗ್ತವೆ. ಓಕೆ, ಹಾಗಿದ್ರೆ ಈ ಸಮಸ್ಯೆಯನ್ನು ತಡೆಗಟ್ಟುವುದು ಹೇಗೆ? ಒಂದು ಮೇಯ್ನ್ ಏನಂತ ಹೇಳಿದರೆ, ಮಧುಮೇಹ ಮತ್ತು ಕಿಡ್ನಿಯ ಸಮಸ್ಯೆ ಆಗೋದನ್ನು ತಡೆಗಟ್ಟಲಿಕ್ಕೆ ಒಂದು, ಫಸ್ಟ್ ಆಫ್ ಆಲ್ ಮಧುಮೇಹ ಉಂಟಾ ಇಲ್ವಾ ಅಂತೇಳಿ ಟೈಮಿಗೆ ನಾವು ದೈಹಿಕವಾಗಿ ಇದ್ದಲ್ಲಿ ಕೂಡ ಫಸ್ಟ್ ಮಧುಮೇಹವನ್ನು ಪತ್ತೆ ಹಚ್ಚೋದು, ಆದಷ್ಟು ಬೇಗ ಪತ್ತೆ ಹಚ್ಚಲಿಕ್ಕೆ ನೋಡೋದು. ಪತ್ತೆ ಹಚ್ಚಿದರೆ ಮಾತ್ರವಲ್ಲ, ಅದನ್ನು ಸರಿಯಾಗಿ ಟ್ರೀಟ್ಮೆಂಟ್ ಕೊಡೋದು. ಅರ್ಥ ಆಯ್ತಾ? ಟೈಮಿಗೆ ನಾವು ಟ್ರೀಟ್ಮೆಂಟ್ ತೊಗೊಳ್ಬೇಕಾಗುತ್ತೆ. ಡಾಕ್ಟರ್ ಕರೆದಾಗ ನಾವು ಹೋಗಿ ಅವರಿಗೆ ಟೆಸ್ಟಿಂಗ್, ಶುಗರನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಹೆಚ್ಚಾಗಿ ಏನಾಗುತ್ತೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ಜನರಲ್ಲಿ ನಾವು ಕಂಡು ಬರೋದು ಏನಂತ ಹೇಳಿದರೆ, ಶುಗರ್ ಉಂಟಂತೇಳಿ ಗೊತ್ತಾಗುತ್ತೆ, ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಡಾಕ್ಟ್ರವರು, ಓಕೆ 1 ತಿಂಗಳಿಗೆ ಅಂತ ಬರೆದು ಕೊಟ್ಟರೆ ಆಯಿತು, ಅದು 1 ತಿಂಗಳಿಗೆ ಮಾತ್ರ ತೊಗೊಳ್ತಾರೆ, ಮತ್ತೆ ಬಿಟ್ಟು ಬಿಡ್ತಾರೆ. ಅಥವಾ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಟ್ಯಾಬ್ಲೆಟ್ ತೊಗೊಳ್ತಾರೆ, ಮತ್ತೆ ಹೋಗಿ ಬ್ಲಡ್ ಟೆಸ್ಟ್ ಮಾಡ್ತಾರೆ, ಶುಗರ್ ನಾರ್ಮಲಲ್ಲಿ ಉಂಟು, ಟ್ಯಾಬ್ಲೆಟನ್ನು ಬಿಟ್ಟು ಬಿಡ್ತಾರೆ. ಇನ್ನು ಕೆಲವರು ಹಾಕಿದ ಟ್ಯಾಬ್ಲೆಟನ್ನು ಕಂಟಿನ್ಯೂ ಅದೇ ಒಂದು ಟ್ಯಾಬ್ಲೆಟನ್ನು ತೊಗೊಳ್ತಾ ಇರ್ತಾರೆ, ಡಾಕ್ಟರ್ ಹತ್ರ ಬರುವುದಿಲ್ಲ. ಸೊ ಅದನ್ನು ಟೈಮಿಗೆ ಡಾಕ್ಟರ್ ಹತ್ರ ಯಾಕಂತ ಹೇಳಿದರೆ, ಟೈಮಿಗೆ ಬಂದಾಗ ಈ ಮಧುಮೇಹವನ್ನು ಹತೋಟಿಯಲ್ಲಿ ಉಂಟಾ ಇಲ್ವಾ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬಹುದು. ಪ್ಲಸ್ ಮಧುಮೇಹದಿಂದ ಆಗುವ ಸಮಸ್ಯೆಗಳು, ಎಸ್ಪೆಷಲಿ ಕಿಡ್ನಿಯಿಂದ ಆಗುವ ಸಮಸ್ಯೆಯನ್ನು ಟೈಮಿಗೆ ನಾವು ಸ್ಕ್ರೀನ್ ಮಾಡ್ತೇವೆ. ಸೊ ಇದರಿಂದ ಆಗುವ ಸಮಸ್ಯೆಗಳು ಕಮ್ಮಿ ಆಗ್ತವೆ. ಒಂದು. ನೆಕ್ಸ್ಟ್, ಜೀವನ ಶೈಲಿ, ಹೆಲ್ತಿ ಈಟಿಂಗ್ ಹ್ಯಾಬಿಟ್ಸ್. ಈಗ ಪ್ರೊಸೆಸ್ಡ್ ಫುಡ್ಸು, ಸಾಫ್ಟ್ ಡ್ರಿಂಕ್ಸ್, ಇದನ್ನೆಲ್ಲ ಆದಷ್ಟು ಕಮ್ಮಿ ಮಾಡಬೇಕು. ಓಕೆ, ವೆಜಿಟೇಬಲ್ಸ್, ಫ್ರೂಟ್ಸ್, ಇದನ್ನೆಲ್ಲ ಜಾಸ್ತಿ ತಗೊಳ್ಬೇಕು. ಆದರೆ ಕಿಡ್ನಿಯ ಸಮಸ್ಯೆ ಬಂದಾಗ ಕೆಲವು ಫ್ರೂಟ್ಸನ್ನೆಲ್ಲ ತಗೊಳ್ಳಿಕ್ಕೆ ಆಗೋದಿಲ್ಲ, ಎಲ್ಲ ವೆಜಿಟೇಬಲ್ಸನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ಪ್ರೋಟೀನಿನ ಅಂಶವನ್ನು ಕೂಡ ಕೆಲವು ಕಮ್ಮಿ ಮಾಡಬೇಕಾಗತ್ತೆ ಮಧುಮೇಹದ ತೊಂದರೆ ಬಂದಾಗ. ಪ್ಲಸ್ ಮೆಡಿಸಿನ್ಸ್. ಸೊ ಹೀಗೆ ಮಾಡಿದಾಗ ಮಧುಮೇಹವನ್ನು ಹತೋಟಿಯಲ್ಲಿ ಇಟ್ಕೊಳ್ಬಹುದು. ಮಧುಮೇಹವನ್ನು ಹತೋಟಿಯಲ್ಲಿ ಇಟ್ಕೊಂಡ್ರೆ ಕಿಡ್ನಿಯ ಸಮಸ್ಯೆಯನ್ನು ಹತೋಟಿಯಲ್ಲಿ ಇಟ್ಬೋದು. ಒಂದು ವೇಳೆ ಕಿಡ್ನಿಯ ಸಮಸ್ಯೆ ಬಂದಲ್ಲಿ ಕೂಡ ಇದೆಲ್ಲ ಅನುಸರಿಸಿದರೆ ಕಿಡ್ನಿಯ ಸಮಸ್ಯೆಯನ್ನು ಜಾಸ್ತಿ ಆಗುವುದನ್ನು ಕೂಡ ಕಮ್ಮಿ ಮಾಡಬಹುದು. ಓಕೆ, ಹಾಗಿದ್ರೆ ಔಷಧಗಳು ತಗೊಳ್ಬೇಕು ಅಂತ ಹೇಳಿದರೆ ಯಾವೆಲ್ಲ ಔಷಧಗಳು ಇವೆ ಅಂತ ಮಧುಮೇಹಕ್ಕೆ? ನಾನು ಹೇಳಿದ ಟ್ಯಾಬ್ಲೆಟ್ಸ್ಗಳು ಈಗ ಬಂದಿವೆ, ವಿವಿಧ ರೀತಿಯ ಔಷಧಗಳು ಇವೆ. ಆದರೆ ಕಿಡ್ನಿಗೆ, ಮಧುಮೇಹದಿಂದ ಆಗುವ ಕಿಡ್ನಿಯ ಸಮಸ್ಯೆಯನ್ನು ಎಸ್ಪೆಷಲಿ ಏನಂತ ಹೇಳಿದೆ, ಪ್ರೋಟೀನ್ ಹೋಗೋದು, ನಾನು ಹೇಳಿದೆ ಅದೊಂದು ಫಸ್ಟ್ ಸಿಂಪ್ಟಮ್ ಅಂತ ಹೇಳಿದರೆ, ಫಸ್ಟ್ ಸೈನ್. ಕಿಡ್ನಿಗೆ ಸಮಸ್ಯೆ ಆಗ್ತಾ ಉಂಟು ಅಂತ ಹೇಳೋದು ಒಂದು ಫಸ್ಟ್ ಸೈನ್. ಆ ಟೈಮಲ್ಲೇ ನಾವು ಕೆಲವು ಔಷಧಗಳನ್ನು ಕೊಟ್ಟಲ್ಲಿ ಈ ಪ್ರೋಟೀನನ್ನು ಕಿಡ್ನಿಯಿಂದ ಲೀಕ್ ಆಗುವುದನ್ನು ಕಮ್ಮಿ ಮಾಡಿದಾಗ ಮಧುಮೇಹದಿಂದ ಆಗುವ ಕಿಡ್ನಿಯ ಸಮಸ್ಯೆ ಕಮ್ಮಿ ಮಾಡಬಹುದು, ಹಾಗೂ ಮುಂದುವರಿಯುವುದನ್ನು ಕೂಡ ಕಮ್ಮಿ ಮಾಡಬಹುದು. ಈಗ ಔಷಧಗಳು, ಈಗ ಇದು ಕೆಲವು ಔಷಧಗಳಲ್ಲಿ ಒಂದು BP-ಗೆ ಸಂಬಂಧಪಟ್ಟದ ಔಷಧವನ್ನು ನಾವು ಕೊಡ್ತೇವೆ. ಇದಕ್ಕೆ ನಾವು ACE ಇನ್ಹಿಬಿಟರ್ಸ್, ARB ಅಂತ ಹೇಳ್ತೇವೆ. ಯೂಶ್ವಲಿ ಇದು ಹೆಚ್ಚಿನವರಲ್ಲಿ ಏನಂತ ಹೇಳಿದರೆ, ಹೋದಾಗ ಇದು ಕೆಲವರು ಹೇಳೋದುಂಟು, ಇದು BP-ಗೆ ಕೊಟ್ಟ ಮಾತ್ರೆ, ನಿಮಗೆ ಯಾಕೆ ಕೊಟ್ಟಿದ್ದಾರೆ? ಈ ಕೆಲವು ಮಾತ್ರೆಗಳು, ಈ BP-ಗೆ ಕೊಡೋ ಮಾತ್ರೆಗಳು, ಇದು ಪ್ರೋಟೀನನ್ನು ಕೂಡ ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಮಧುಮೇಹದಲ್ಲಿ. ಸೊ ಅಂಥವರಲ್ಲಿ ಈ ಮಾತ್ರೆ ಕೊಟ್ಟಾಗ ಪ್ರೋಟೀನ್ ಕಮ್ಮಿ ಆಗುತ್ತೆ. ಇನ್ನು ಹೊಸತು ಕೆಲವು ಮಾತ್ರೆಗಳು ಕೂಡ ಬಂದಿವೆ, ಕಿಡ್ನಿ ರೋಗವನ್ನು ಜಾಸ್ತಿ ಅಂತ ಹೇಳಿದರೆ ತಡೆಗಟ್ಟಲಿಕ್ಕೆ ಮಾಡುವಂಥದ್ದು ಕೆಲವು ಮಾತ್ರೆಗಳು ಬಂದಿದೆ. ಇನ್ನು ಇವಾಗ ಒಂದು ದೊಡ್ಡ ಇದಂತ ಹೇಳಿದರೆ ಇಂಜೆಕ್ಷನ್, ಕೇಳಿರ್ಬೋದು ಹೊಸತು, ಈ ವೆಯ್ಟ್ ಲಾಸಿಗೆ ಇಂಜೆಕ್ಷನು ಅಂತೇಳಿ ಈಗ ಪೇಪರಲ್ಲಿ ಎಲ್ಲ ಕಂಡು ಬಂದಿದೆ. ಹೌದು, ಇದು ಇನಿಷಿಯಲ್ ಸ್ಟೇಜಸಲ್ಲಿ, ಯಾಕಂತ ಹೇಳಿದರೆ ಇದು ಇಂಜೆಕ್ಷನ್ಸ್ ವಾರಕ್ಕೆ ಒಮ್ಮೆ ಕೊಡುವಂಥದ್ದು ಇಂಜೆಕ್ಷನ್ ಒಬ್ಬೊಬ್ಬರಲ್ಲಿ. ಏನಂತ ಹೇಳಿದರೆ, ಒಂದು, ಇದು ಮಧುಮೇಹದಿಂದ ಆಗುವ ತೊಂದರೆಗಳಿಗೆ ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಒಂದು. ಸೆಕೆಂಡ್, ಬೊಜ್ಜು, ಇದನ್ನು ಕೂಡ ಕಮ್ಮಿ ಮಾಡ್ತದೆ. ಈ ಇಂಜೆಕ್ಷನ್ಗಳು ಕೊಟ್ಟಾಗ ಅಟ್ಲೀಸ್ಟ್ ಬೊಜ್ಜನ್ನು ಕಮ್ಮಿ ಮಾಡುತ್ತೆ. ಅಟ್ಲೀಸ್ಟ್ ಒಂದು
ಒಬ್ಬನ ವೆಯ್ಟ್ ತುಂಬ ಓವರ್ ವೆಯ್ಟ್ ಇದ್ದಲ್ಲಿ ಒಂದು ಅಟ್ಲೀಸ್ಟ್ 10 kg ಕಮ್ಮಿ ಆದಾಗ ಒಂದು ಶುಗರ್ ರಿಕ್ವೈರ್ಮೆಂಟ್ ಕಮ್ಮಿ ಹತೋಟಿಗೆ ಬರುತ್ತೆ, ಬಿ ಪಿ ಹತೋಟಿಗೆ ಬರುತ್ತೆ, ಪ್ಲಸ್ ಕಿಡ್ನಿಯಲ್ಲಿ ಹೋಗುವ ಪ್ರೋಟೀನ್ ಕೂಡ ಕಮ್ಮಿ ಆಗುತ್ತೆ. ಸೊ ಇದರಿಂದ ಕಿಡ್ನಿಯ ಸಮಸ್ಯೆ ಮುಂದುವರಿಯುವುದು ಕೂಡ ಕಮ್ಮಿ ಆಗುತ್ತೆ, ಬಾಳ್ವಿಕೆ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಅಡ್ವಾಂಟೇಜಸ್ ಉಂಟು. ಓಕೆ, ಇನ್ನು ಆಹಾರ ಕೂಡ ಒಂದು ಪರಿಹಾರ ಕ್ರಮ ಅಂತ ಹೇಳಿದ್ರಿ. ಹಾಗಿದ್ರೆ ಯಾವ ರೀತಿಯ ಒಂದು ಡಯಟ್ ಇರಬೇಕು ಅಂತ? ಹೆಲ್ತಿ ಡಯಟ್ ಅರ್ಥ ಆಯ್ತಾ? ನಾನು ಹೇಳಿದೆ ಆಲ್ರೆಡಿ, ನಾವು ಪ್ರೋಸೆಸ್ ಫುಡ್ಸನ್ನು ಜಾಸ್ತಿ ತೊಗೊಳ್ಬಾರ್ದು, ಸಾಫ್ಟ್ ಡ್ರಿಂಕ್ಸನ್ನು ತೊಗೊಳ್ಬಾರ್ದು. ಓಕೆ, ಸೊ ಇದನ್ನು ನಾವು ಆದಷ್ಟು ಕಮ್ಮಿ ಮಾಡಬೇಕು. ಇನ್ನು ಮಧುಮೇಹ ಇರುವವರಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿದರೆ ಡೈರೆಕ್ಟಾಗಿ ಕಾರ್ಬೋಹೈಡ್ರೇಟ್ಸ್ ಇರುವಂಥದ್ದನ್ನು, ಸೊ ಅಕ್ಕಿಯ ರೈಸ್ ಬೇಸ್ಡ್ ಐಟಮ್ಸ್ ಅದನ್ನು ಕಮ್ಮಿ ಮಾಡಬೇಕಾಗತ್ತೆ. ಪ್ರೋಟೀನನ್ನು ತೊಗೊಳ್ಬೋದು, ವೆಜಿಟೇಬಲ್ಸ್ ತೊಗೊಳ್ಬೋದು, ತೊಂದರೆ ಇಲ್ಲ. ಆದರೆ ಕೆಲವು ವೆಜಿಟೇಬಲ್ಸ್ ಲೈಕ್ ಬೀಟ್ರೂಟು ಅಂಥದ್ದೆಲ್ಲ ಆದಷ್ಟು ಕಮ್ಮಿ ಮಾಡಬೇಕಾಗತ್ತೆ. ಫ್ರೂಟ್ಸ್ ತೊಗೊಳ್ಬೋದು, ಆದರೆ ಈ ಬನಾನಾಸ್ ಇದರಲ್ಲೆಲ್ಲ ಕ್ಯಾಲೋರಿಫಿಕ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಸೊ ಅದನ್ನು ಸ್ವಲ್ಪ ಕಮ್ಮಿ ಮಾಡಲಿಕ್ಕೆ ನೋಡಬೇಕು. ಆದರೆ ಕಿಡ್ನಿಯ ಸಮಸ್ಯೆ ಇರುವಾಗ ನಾವು ಸ್ವಲ್ಪ ಜಾಗ್ರತೆಯನ್ನು ಮಾಡಬೇಕಾಗತ್ತೆ. ಯೂಶ್ವಲಿ ಏನಂತ ಹೇಳಿದರೆ ಪ್ರೋಟೀನಿನ ಅಂಶವನ್ನು ಕಮ್ಮಿ ಮಾಡಬೇಕಾಗತ್ತೆ. ಈಗ ಪ್ರೋಟೀನಿನ ಅಂಶ ಅಂತ ಹೇಳಿದರೆ ಎಲ್ಲ ಪ್ರೋಟೀನ್ ಅಲ್ಲ, ಯೂಶ್ವಲಿ ನಾವು ರೆಡ್ ಮೀಟ್, ಓಕೆ, ಡೈರಿ ಪ್ರಾಡಕ್ಟ್ಸ್ ಅಂಥದ್ದನ್ನು ನಾವು ಕಮ್ಮಿ ಮಾಡಬೇಕಾಗತ್ತೆ. ಇನ್ನು ಎಗ್ಸಲ್ಲಿ ಹಳದಿ ತೆಗೆದು ವೈಟನ್ನು ಯೂಸ್ ಮಾಡಬಹುದು. ಹಾಗೆಯೇ ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ ಉಂಟು, ಕಾಳುಗಳು, ಧಾನ್ಯಗಳು, ಇದನ್ನು ತೊಗೊಳ್ಬೋದು, ಆದರೆ ಜಾಸ್ತಿ ಅಲ್ಲ, ವಾರದಲ್ಲಿ 2 ಅಥವಾ 3 ಸಲ ಕಮ್ಮಿ ಪ್ರಮಾಣದಲ್ಲಿ ತೊಗೊಳ್ಬೋದು. ಹಾಗೆ ಪೊಟ್ಯಾಷಿಯಮ್ ಇರುವಂಥದ್ದು ಅಂತ ಹೇಳಿದರೆ ಈ ಸೊಪ್ಪು ತರಕಾರಿಗಳು, ಕೆಲವು ನೆಲದ ಕೆಳಗೆ ಆಗುವ ಕೆಲವು ತರಕಾರಿಗಳು, ಹಾಗೆ ಈ ರಾಗಿ, ಇದರಲ್ಲೆಲ್ಲ ಪೊಟ್ಯಾಷಿಯಮ್ ಕಂಟೆಂಟ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಕಿಡ್ನಿ ಸಮಸ್ಯೆ ಇರುವವರಲ್ಲಿ ಒಂದು ಪೊಟ್ಯಾಷಿಯಮಿನ ಬಗ್ಗೆ ನಾವು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಸೊ ಅಂಥದ್ದು ಫುಡ್ಸ್ಗಳನ್ನು ನಾವು ಅವಾಯ್ಡ್ ಮಾಡಬೇಕು. ಮತ್ತು ಈ ಸಾಫ್ಟ್ ಡ್ರಿಂಕ್ಸ್, ಮೈದಾ ಅಂಥದ್ದನ್ನೆಲ್ಲ ನಾವು ಅವಾಯ್ಡ್ ಮಾಡೋದು ಉತ್ತಮ. ಓಕೆ, ಇನ್ನು ಕೊನೆಯದಾಗಿ ಒಂದು ವೀಕ್ಷಕರಿಗೆ ಸಂದೇಶ ನೀಡೋದಾದರೆ? ಮಧುಮೇಹವನ್ನು ನಾವು ಬೇಗ ಪತ್ತೆ ಹಚ್ಚಬೇಕು, ಕಂಟ್ರೋಲಲ್ಲಿ ಉಟ್ಬೇಕು, ಟೈಮಿಗೆ ವೈದ್ಯರನ್ನು ಕಾಣಬೇಕು. ಅದರಿಂದ ಆಗುವ ತೊಂದರೆಗಳ ಬಗ್ಗೆ ನಾವೇ ಪತ್ತೆ ಹಚ್ಚಲಿಕ್ಕೆ ವೈದ್ಯರತ್ತ ಆವಾಗ ಸಲಹೆ ಕೇಳಿ ಅದರ ಬಗ್ಗೆ ನಾವು ಅವರಿಗೆ ಕೂಡ ತಿಳಿಸಬೇಕು. ಸೊ ಅವರು ಕೂಡ ಪತ್ತೆ ಹಚ್ಚಲಿಕ್ಕೆ ನಮಗೆ ಪ್ರಯತ್ನ ಮಾಡ್ತಾರೆ. ಸೊ ಇಟ್ ಈಸ್ ನಾಟ್ ಅ ಇಂಡಿವಿಜುವಲ್ ಫೈಟ್, ಇಬ್ಬರದು ಕೂಡ, ಎಲ್ಲರೂ ಇದಕ್ಕೆ ಪೇಷಂಟ್ ಅವರ ಸಹಕಾರ ಕೂಡ ಬೇಕು, ವೈದ್ಯರ ಕೂಡ ಸಹಕಾರ ಬೇಕು. ಸೊ ಇಟ್ ಈಸ್ ನಾಟ್ ಅ ಫೈಟ್ ಎಲೋನ್, ಇಟ್ಸ್ ಅ ಕಲೆಕ್ಟಿವ್ ಫೈಟ್ ಟು ಪ್ರಿವೆಂಟ್ ದ ಡಿಸೀಸ್. ಎಸ್ ಡಾಕ್ಟರ್, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು ಡಾಕ್ಟರ್. ಎಸ್ ವೀಕ್ಷಕರೇ, ಆರೋಗ್ಯಕರ ಆಹಾರದಿಂದ ಆರೋಗ್ಯವನ್ನು ಕಾಪಾಡೋಣ ಅಂತ ಹೇಳ್ತಾ ಇದಾಗಿತ್ತು ಈ ವಾರದ ವಿಶೇಷ. ಮತ್ತಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.